ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಜುಲೈಯಲ್ಲಿ ಚುನಾವಣಾ ಆಯೋಗದಿಂದ ಅನುಮೋದನೆ ಸಿಕ್ತು. 2019 ಆಗಸ್ಟ್ 10ರಂದು ಬೆಂಗಳೂರಿನಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಎಚ್.ಎಸ್. ದೊರೆಸ್ವಾಮಿ ಅವರ ಉಪಸ್ಥಿತಿಯಲ್ಲಿ ಎಸ್.ಆರ್. ಹಿರೇಮಠರು, ಕೆ.ವಿ. ಧನಂಜಯ ಇವರೆಲ್ಲ ಅತಿಥಿಗಳಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಪಕ್ಷಕ್ಕೆ ಆ ಹಿರಿಯರೆಲ್ಲರೂ, ವಿಶೇಷವಾಗಿ ದೊರೆಸ್ವಾಮಿ ಅವರು ಮತ್ತು ಎಸ್.ಆರ್. ಹಿರೇಮಠರು ಪಕ್ಷಕ್ಕೆ ಶುಭಾಶಯಗಳನ್ನ ಕೋರಿ ಆವತ್ತು ನಮ್ಮ ಪಕ್ಷಕ್ಕೆ ಪಕ್ಷವನ್ನು ಉದ್ಘಾಟಿಸಿ ಚಾಲನೆ ಕೊಟ್ಟರು. ಬಹಳ ಕಡಿಮೆ ಜನ ಇದ್ವಿ ನಾವು, ಒಂದು 10, 20, 30, 40, 50 ಜನ. ಬೇರೆ ಬೇರೆ ಕಡೆಗಳಲ್ಲಿ ಒಂದು ರಾಜ್ಯ ಸಮಿತಿಯಲ್ಲಿ ಇದ್ದಿದ್ದೆ ಒಂದು 15 ಜನ, ಮತ್ತೆ ಬೇರೆ ಬೇರೆ ಕಡೆ ಸೇರಿದ್ರು ಒಂದು 50, 100, 200 ಜನ ಇದ್ವಿ ಅಷ್ಟೇ. ಆ ಸಂದರ್ಭದಲ್ಲಿ ಏನೋ ಇವರೇನೋ ಮಾಡ್ತಾ ಇದ್ದಾರೆ ಅಂತಿತ್ತು. ನಮ್ಮ ರಾಜ್ಯದ ಇತಿಹಾಸದಲ್ಲಿ 3-4 ವರ್ಷ ಬದುಕಿರುವಂತ ಪ್ರಾದೇಶಿಕ ಪಕ್ಷನೇ ಇಲ್ಲ. ಯಾರ್ಯಾರೋ ಮಾಜಿ ಮುಖ್ಯಮಂತ್ರಿಗಳು, ಭ್ರಷ್ಟರು, ಖದೀಮರು, ಟಿಪ್ಪು ಸುಲ್ತಾನ್ ಖಡ್ಗ ಇಟ್ಕೊಂಡು ಓಡಾಡ್ದಂತವ್ರು, ಇನ್ನು ಯಾರ್ಯಾರೋ ಅಪರಾಧಿಗಳೆಲ್ಲಾರು ರಾಜಕೀಯ ಪಕ್ಷಗಳನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರು, ಕೆಲವೊಂದು ಹೋರಾಟಗಾರರು ಮಾಡಿದ್ರು. ಆದರೆ 6 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಸತತವಾಗಿ ನಿರಂತರವಾಗಿ ಪ್ರಾದೇಶಿಕತೆಯನ್ನು, ಅಸ್ಮಿತೆಯನ್ನು ಎತ್ತಿಳಿತ ಯಶಸ್ವಿಯಾಗಿ ಮುಂದುವರಿಯುವಂತಹ ಏಕೈಕ ಪಕ್ಷ ಕೆಆರ್ಎಸ್ ಪಕ್ಷ. ಆ ದಾರಿನಲ್ಲಿ ನಾವು ಹೇಗೆ ಬಂದ್ವಿ ಅಂದ್ರೆ, ಒಂದು ಕತೆ ನಿನ್ನೆ ರಾತ್ರಿ ನನ್ನ ಶ್ರೀಮತಿ ಸುಪ್ರಿಯಾ ರಾತ್ರಿ ಹೇಳಿದ್ದೊಂದು ಕತೆ, ಅದನ್ನ ನನ್ನ ಹೆಸರನ್ನ ಬಿಟ್ಟು ಹೇಳ್ತೀನಿ. ನಾವು 2018ರಲ್ಲೇನೆ ಬೆಂಗಳೂರಿನಲ್ಲಿ ನಾನು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆ ನಿಂತಿದ್ದಾಗ ಅಲ್ಲೊಂದಷ್ಟು ಅಭಿಯಾನಗಳನ್ನ ಮಾಡ್ತಾ ಇದ್ವಿ. ಅಭಿಯಾನದಲ್ಲಿ ರೇಷನ್ ಅಂಗಡಿನಲ್ಲಿ ಒಂದು ದೊಡ್ಡ ತರಹದ ಮೋಸ ಆಗ್ತಾ ಇತ್ತು. ದುಡ್ಡು ತಗೊಳ್ಳೋದು, ಮತ್ತೆ ಸರಿಯಾಗಿ ತೂಕದಲ್ಲಿ ಕೊಡದೇ ಇರುವಂತದ್ದು. ಆವತ್ತು ಆ ವಿಚಾರ ಗೊತ್ತಾದಾಗಲೇ ಜಯನಗರದ ಒಂದು ಬೈಸಂದ್ರ ಏರಿಯಾದಲ್ಲಿ ನಾವು ಹೋದಾಗ ಅವನು ತುಂಬಾ ಮೋಸ ಮಾಡ್ತಾ ಇದ್ದ. ಅಲ್ಲಿ ಇನ್ಸ್ಪೆಕ್ಟರ್ನು ಸಹ ಅವನ ಕಡೆಗೆ ಇದ್ರು, ಆ ಹೆಣ್ಮಗಳು ಅನ್ಸುತ್ತೆ. ಆವಾಗ ನಾನು ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಿದ್ದೆ. ನಮ್ಮ ರಘು ಜಾಣಗೆರೆ ಅವರು ಅದನ್ನ ವಿಡಿಯೋ ಮಾಡಿದ್ರು. ಆ ವಿಡಿಯೋ ಏನು ಸುಮಾರು 1 ಕೋಟಿಗಿಂತ ಹೆಚ್ಚು ಜನ ಕರ್ನಾಟಕದಲ್ಲಿ ನೋಡಿದ್ದಾರೆ. ಕೋಟಿ ಸಲ ವ್ಯೂಸ್ ಆಗಿದೆ ಆ ವಿಡಿಯೋ. ಅದ್ರ ಮೂಲಕ ರೇಷನ್ ಅಂಗಡಿಗಳಲ್ಲಿ ಯಾವ ತರದ ಮೋಸ ಆಗುತ್ತೆ ಅನ್ನುವಂತ ಒಂದು ದೊಡ್ಡ ಸಂಚಲನ ಅಥವಾ ಜಾಗೃತಿ ಜನರಲ್ಲಿ ಮೂಡ್ತು. ಪಕ್ಷ ಸ್ಥಾಪನೆ ಆದಾಗ ಇದೇ ರೀತಿ ನಾವೆಲ್ಲ ಹ್ಯಾಂಡ್ಬಿಲ್ ಅಂತಿರುವಾಗ ಯಾವುದೋ ಒಂದು ಕರ್ನಾಟಕದ ಬಯಲು ಸೀಮೆಯ ಯಾವುದೋ ಒಬ್ಬ ಯುವಕ, ಒಂದು 24-25 ವರ್ಷದವನು ಅದನ್ನ ನೋಡ್ತಾನೆ. ನೋಡಿ ಅದರಲ್ಲಿದ್ದ ಫೋನ್ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ತಾನೆ. ಸೇವ್ ಮಾಡಿಟ್ಕೊಂಡು ಅವನ ಪಾಡಿಗೆ ಅವ್ನು ಇರ್ತಾನೆ. ಒಂದ್ ದಿವಸ ಅವ್ರ ಮನೆಗೆ ರೇಷನ್ ತಗೋಬರೋದಕ್ಕೆ ರೇಷನ್ ಅಂಗಡಿಗೆ ಹೋಗ್ತಾನೆ. ಅವನು ರೇಷನ್ ಅಂಗಡಿಗೆ ಹೋದಾಗ ಒಬ್ಬ ಮುದುಕಿ ರೇಷನ್ ತಗೊಳ್ಳೋದಿಕ್ಕೆ ಅಂತ ಬಂದಿರ್ತಾರೆ. ಅವನ ಮುಂದೆ ಕ್ಯೂ ನಲ್ಲಿ ಆಕೆ ನಿಂತಿರ್ತಾಳೆ. ಆಕೆ 10 ರೂಪಾಯಿ ಕೊಡ್ತಾಳೆ ರೇಷನ್ ಅಂಗಡಿ ಅವನಿಗೆ, ನ್ಯಾಯಬೆಲೆ ಅಂಗಡಿ ಅವನಿಗೆ 10 ರೂಪಾಯಿ ಕೊಟ್ರೆ ಆಕೆ ಮುಖದ ಮೇಲೆ ಬಿಸಾಕಿ 10 ರೂಪಾಯಿ ಅಲ್ಲ 20 ರೂಪಾಯಿ ಅಂತ ರೇಷನ್ ಅಂಗಡಿ ಅವ್ನು ಹೇಳ್ತಾನೆ. ಆವಾಗ ಅಮ್ಮ 20 ರೂಪಾಯಿ ಕೊಟ್ಟು ತಗೊಳ್ತಾಳೆ. ಈ ಹೆಣ್ಮಗಳಿಗೆ ಮುದುಕಿಗೆ ಇವನು ಇದ್ ಮಾಡ್ತಾ ಇದ್ದಾನಲ್ಲ, ಇಲ್ಲಿ ದುಡ್ಡು ಕೊಡಬಾರ್ದು ಅಂತ ಅವ್ರು ಯಾರೋ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದು ಯಾರೋ ಗೊತ್ತಿಲ್ಲ, ಏನು ಎಲ್ಲರೂ ಕಳ್ಳರು ಇದೇ ತರಕ್ಕೆ ಹೇಳ್ತಾರೇನೋ. ಆದರೆ ಅವ್ರು ಹೇಳಿದಾರೆ ಇಲ್ಲೇನು ಇಲ್ವಲ್ಲ ಅಂತೇಳಿ ಆ ಹುಡುಗ 24-25 ವರ್ಷದವನು ರೇಷನ್ ಅಂದ್ರೆ ಆ ಮುದುಕಿದಾದ್ಮೇಲೆ ಇವನು ಹೋಗ್ತಾನೆ. ನಾನು ದುಡ್ಡು ಕೊಡಲ್ಲ ಅಂತಾನೆ, ಇಲ್ಲ ಕೊಡಬೇಕು ಅಂತ. ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಅವನು ಬಂದು ನಮ್ಮ ಪಕ್ಷದ ಸಹಾಯವಾಣಿಗೆ ಕರೆ ಮಾಡ್ತಾನೆ. ಆ ನಂಬರ್ ಏನ್ ಕೊಟ್ಟಿದ್ವಿ ಕಾರ್ಡ್ ಅದ್ರಲ್ಲಿ, ಆ ಸಹಾಯವಾಣಿಗೆ ಕರೆದಾಗ ಅದ್ರಲ್ಲಿ ಒಬ್ರು ಈ ಕಡೆ ಪಕ್ಷದಲ್ಲಿ ಯಾರೋ ಆವಾಗ ಮೇಂಟೈನ್ ಮಾಡ್ತಾ ಇದ್ದವ್ರು, ಮ್ಯಾನೇಜ್ ಮಾಡ್ತಾ ಇದ್ದವ್ರು ತಗೊಂಡು ಸರ್ ಹಿಂಗ ಆಗಿದೆ ಅಂತ ಯುವಕ ಹೇಳ್ತಾನೆ. ಆತ ಸರಿ ಅವ್ರಿಗೆ ಕೊಡು ಫೋನ್ ಕೊಡಿ ಅಂತ ಹೇಳ್ತಾಗ ಅವ್ರಿಗೆ ಕೊಟ್ಟಾಗ ರೇಷನ್ ಅಂಗಡಿಯವರಿಗೆ ಇಲ್ಲಿ ಇವ್ರ ಕಡೆಯಿಂದ ಪಾಠ ಆಗುತ್ತೆ. ಇದು ಹೇಗೆ ಯಾವೆಲ್ಲ ರೀತಿಯಲ್ಲಿ ಇದು ಅಕ್ರಮ, ಮೋಸ, ಭ್ರಷ್ಟಾಚಾರ. ಈಗ ನೀನ್ ದುಡ್ಡು ತಗೊಂಡೇನಾದ್ರು ಕೊಟ್ರೆ ನಿಂದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಈ ಕಡೆ ಫೋನ್ ಅಲ್ಲಿರೋರು ಕೆಆರ್ಎಸ್ ಪಕ್ಷ ಇನ್ನೊಂದು 6 ತಿಂಗಳ 1 ವರ್ಷನೂ ಆಗಿತ್ತು. ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣ ಅವನು ಭಯ ಪಡ್ತಾನೆ. ಸರಿ ಅಂತೇಳಿ ಆ ಹುಡುಗನಿಗೆ ದುಡ್ಡು ತಗೊಳ್ಳದೆ ರೇಷನ್ ಸಂಪೂರ್ಣವಾಗಿ ನ್ಯಾಯಬದ್ಧವಾಗಿ ಎಷ್ಟಿಗೆ ಬೇಕಾಗಿತ್ತು ಅಷ್ಟನ್ನ ಕೊಡ್ತಾನೆ. ಕೇವಲ ಒಂದು ಫೋನ್ ಮಾಡಿಕೊಟ್ಟಿದ್ದು. ಅದಾದ್ಮೇಲೆ ಆ ಹುಡುಗ ಅವನ ಪಾಡಿಗೆ ಅವ್ನು ಇರ್ತಾನೆ. ಅವನೇನು ಪಕ್ಷಕ್ಕೆ ಪರವಾಗಿಲ್ಲ ಇವ್ರೇನೋ ಕೆಲಸ ಆಯ್ತಲ್ಲ ಅಂತ ಒಂದು ಸದ್ಭಾವನೆ ಬರುತ್ತೆ. ಏನು ಕಳ್ಳ ಬರಲ್ಲ ಪಕ್ಷಕ್ಕೇನು, ಇನ್ನೂ ಪರೀಕ್ಷೆ ಮಾಡ್ಬೇಕಲ್ಲ. ಪರೀಕ್ಷೆ ನಮ್ಮಂತವ್ರು ತಾನೇ ಇರೋದೇನು ಕಳ್ಳರ ಪರೀಕ್ಷೆ ಇರುತ್ತಾ? ಹಾಗಾಗಿ ಅವ್ನು ಕಳ್ಳ ಬರಲ್ಲ. ಈ ಕಡೆಯಿಂದ ಫೋನ್ ಮಾಡ್ತಿದ್ದವ್ರು ಆವಾಗ ಒಂದು 6-15 ದಿವಸಕ್ಕೂ ಫೋನ್ ಮಾಡಿ, ಏನ್ ಸರ್ ನಿಮ್ದು ಯಾವ ಊರು, ಏನ್ ಮಾಡ್ತಾ ಇದ್ದೀರಾ, ಮೊನ್ನೆ ಬಗೆಹರಿತಲ್ಲ, ಬನ್ನಿ ಪಕ್ಷಕ್ಕೆ ಬನ್ನಿ ಅಂತ ಇವ್ರು ಪ್ಲೇಟ್ ಹಾಕೋದು. ಯಾಕಂದ್ರೆ ಇದ್ದಿದ್ದೇ ಕಡಿಮೆ. ನಾವು ಸಹಾಯವಾಣಿಗೆ ಯಾರೆಲ್ಲ ಬರ್ತಾ ಇದ್ರು ಅವ್ರಿಗೆಲ್ಲನೂ ಫೋನ್ ಮಾಡಿ ಅದು ಸಾಲ್ವ್ ಆಗಿದ್ರೆ ಕರೆಯುವಂಥದ್ದು. ಕೊನೆಗೆ ಆ ಹುಡುಗ ಏನು ತಲೆ ಕೆಡ್ಸ್ಕೊಳ್ತಾನೆ, ಏನ್ ಇವ್ರು ನಾವು ಹೋಗಿ ಸೇರ್ಕೋಬೇಕು, ಇವರೇ ಬಂದು ತಲೆ ತಿಂತಾರಲ್ಲಪ್ಪ ಅಂತ. ಕೊನೆಗೆ ಹೆಂಗೆಂಗೋ ಬರ್ತಾನೆ. ಬಂದ ನಂತರ 2012-13ರಲ್ಲಿ ನಮ್ಮ ಜೊತೆಗೆ ಸೇರ್ಕೊಂಡು ಇಡೀ ರಾಜ್ಯವನ್ನ ಏನು 3-4 ಸಲ ಸುತ್ತಿದ್ದಾನೆ. ಆ ಯುವಕ ಇವತ್ತು ನಮ್ಮ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಯುವಧ್ವನಿ ವೆಂಕಟೇಶ್. ಮತ್ತೆ ಜುಟ್ಟು ಬಿಟ್ಕೊಂಡು ತಲೆ ಕೆರ್ಕೊಂಡು
ಅವನು ಯಾವ ಪಾಪ ಸಹಾಯ ಆಗಿದೆ, ಕಳ್ಳ ಅವನು ಬರ್ತಾ ಇಲ್ಲ, ನಮಗೂ ಯಾರು ಗತಿ ಇಲ್ಲ, ಆದಷ್ಟು ನಾವು ಜನರನ್ನ ಒಳಗೊಳ್ಬೇಕು, ಕರಿಬೇಕು ಅಂತೇಳಿ ಆವತ್ತು 2018-19 ಬೆಂಬಿಡದೆ ಭೂತ ಅಣ್ಣ ತರ ಜುಟ್ಟು ಬಿಟ್ಕೊಂಡು ಅವನು ಬೆನ್ನಿಂದೆ ಬಿದ್ದಿದ್ದು ನಮ್ಮ ರಘುಪತಿ ಭಟ್ಟು, ಹಾಲಿ ಪ್ರಧಾನ ಕಾರ್ಯದರ್ಶಿ ರಘುಪತಿ. ಎದ್ದುಕೊಳ್ಳಿ ರಘುಪತಿ. ಈ ತರಕ್ಕೆ ಪಕ್ಷ ನಾವು ಕಟ್ತಾ ಹೋಗಿದ್ದು. ನಾವು ಎಷ್ಟೋ ಕೆಲಸ ಮಾಡಿದ್ವಿ. ಇವತ್ತು ಮಾಧ್ಯಮಗಳು ಇವತ್ತು ಸ್ವತಂತ್ರವಾಗಿ ನಿಷ್ಪಕ್ಷಪಾತವಾಗಿ ಇದ್ದಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೋರಾಟಗಳನ್ನ ಒಂದು ವಿದ್ಯಮಾನಗಳನ್ನಾಗಿ ಪರಿಗಣಿಸಿ ಪುಟಗಟ್ಟಲೆ ಬರೀಬೇಕಾಗಿತ್ತು, ಗಂಟೆಗಟ್ಟಲೆ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿತ್ತು. ಮಾಡಿಲ್ಲ, ಮಾಡ್ತಾ ಇಲ್ಲ. ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ನಮಗೆ ನಾವೇ ಮಾಧ್ಯಮ. ಇಡೀ ದೇಶದಲ್ಲಿ ಯಾವ ರಾಜಕೀಯ ಪಕ್ಷವು ಈ ರೀತಿ ಫೇಸ್ಬುಕ್ ಲೈವ್ ಮಾಡ್ತಾ ಅಧಿಕಾರಿಗಳನ್ನ, ಭ್ರಷ್ಟರನ್ನ, ಕದೀಮರನ್ನ, ಅನ್ಯಾಯವನ್ನ ವಿರೋಧಿಸ್ತಾ ಇರುವಂತಹ ಒಂದು ಪಕ್ಷ, ಸಂಘಟನೆ ದೇಶದಲ್ಲಿ ಎಲ್ಲೂ ಇಲ್ಲ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಇದೆ. ಅದಕ್ಕೆ ನಾವು ಅದನ್ನ ನಮಗೆ 2016-17-18 ಶುರು ಮಾಡಿದ್ವಿ. ಆದ್ರೆ ಪಕ್ಷ ಕಟ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ 4.5 ಲಕ್ಷ ನಮ್ಮ ಫೇಸ್ಬುಕ್ ಪೇಜೇ ಇತ್ತು. ಸುಮಾರು 5-6 ಲಕ್ಷ ರೂಪಾಯಿ ಮಾನಿಟೈಸ್ ಇಂದ ಬಂದಿತ್ತು. ಇನ್ನು ಎಷ್ಟು ಬಂದಿತ್ತೋ ಗೊತ್ತಿಲ್ಲ, 4-5 ಲಕ್ಷನಾದ್ರೂ ಬಂದಿತ್ತು ಪೇಜ್ಗಳು ಮಾನಿಟೈಸ್ ಆಗಿದ್ರಿಂದಾಗಿ. ಆದ್ರೆ ನಾವು ಈ ಸಂದರ್ಭದಲ್ಲಿ ಲಿಂಗೇಗೌಡರನ್ನ ನೆನೆಸ್ಕೊಳ್ಬೇಕು. ಅವರು ಅಷ್ಟೇ, ಯಾರಾದ್ರೂ ಬಂದ್ರೆ ಫೋಟೋ ನೋಡಿ, ಫೋಟೋ ತಗೋ ಫೇಸ್ಬುಕ್ ಹಾಕಿ ನನ್ಗೆ ತೋರಿಸು ಅಂತ. ನೀವ್ ಎಷ್ಟು ಜನ ಫೇಸ್ಬುಕ್ ಲೈಕ್ ಮಾಡ್ತಿರೋ, ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ಶೇರ್ ಮಾಡ್ತಿರೋ, ಇಲ್ಲಿ ಕಾರ್ಯಕ್ರಮ ಬಂದಿದ್ದನ್ನ ಹಾಕ್ತಿರೋ ಇಲ್ವೋ. ಆದ್ರೆ ನಮ್ಮ ಲಿಂಗೇಗೌಡರು ಮಾತ್ರ ಯಾರಾದ್ರೂ ಸಿಕ್ಕಿದ್ರೆ ಅವ್ರು ಫೋಟೋ ತಗೊಂಡ್ರೆ ಫೇಸ್ಬುಕ್ ಹಾಕಿ ತೋರಿಸು ನನಗೆ ಅಂತ. ಈ ತರಕ್ಕೆ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಫೇಸ್ಬುಕ್ ಅನ್ನ ಬಳಸಿ, ಯೂಟ್ಯೂಬ್ ಅನ್ನ ಬಳಸಿ, ಇನ್ಸ್ಟಾಗ್ರಾಮ್ ಅನ್ನ ಬಳಸಿ, ಟ್ವಿಟರ್ ಅನ್ನ ಬಳಸಿ ಅಂತ ಹೇಳಿ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಒಂದು ಪರ್ಯಾಯ ಮಾಧ್ಯಮವನ್ನೇ ಕಟ್ಕೊಂಡು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಮೂಲೆಗೆ ತಲುಪಿದೆ. ವೃತ್ತಿ ಧರ್ಮ ಇರುವಂತಹ ಪತ್ರಕರ್ತರು, ವಿಶೇಷವಾಗಿ ಪತ್ರಕರ್ತರು ಅನ್ನೋದಕ್ಕಿಂತ ಆ ಸಂಸ್ಥೆಗಳು, ಪತ್ರಿಕೋದ್ಯಮದಲ್ಲಿರುವಂತಹ ಸಂಸ್ಥೆಗಳು, ಅವರು ಪ್ರಾಮಾಣಿಕವಾಗಿ ಇದು ನಮ್ಮ ವೃತ್ತಿ ಧರ್ಮವನ್ನು ಪಾಲಿಸಬೇಕು ಅಂತ ಮಾಡಿದ್ರೆ ಇಷ್ಟೊತ್ತಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಸಂಚಲನವನ್ನೇ ಮೂಡಿಸ್ತಾ ಇತ್ತು. ರಾಜ್ಯದ ಜನರ ಬದುಕು ಮತ್ತಷ್ಟು ಹಸನಾಗ್ತಾ ಇತ್ತು. ಇವತ್ತು ಕಡು ಭ್ರಷ್ಟರನ್ನ ನಾನಿದೆ ಮಂಡ್ಯದಲ್ಲಿ ನಿಂತ್ಕೊಂಡು ಕೇಳ್ತೀನಿ. ಮಂಡ್ಯದ ಪತ್ರಕರ್ತರ ಬಗ್ಗೆ ಇತ್ತೀಚೆಗೆ ಎಲ್ಲ ಓದ್ದೆ ನಾನು, ಯಾರೋ ಪತ್ರಕರ್ತರೇ ಬರೆದಿದ್ರು. ಇಲ್ಲಿಯ ಮಂಡ್ಯ MP ಮಿನಿಸ್ಟರ್ ಆಗಿರೋರು ಬಂದ್ರೆ ಅವ್ರಿಗೆ ಮೈಕ್ ಹಿಡಿದ್ಬಿಟ್ಟು, ಸರ್ ಚಲುವರಾಯ ಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮನ್ನ ಈ ತರ ಬೈದಿದ್ದಾರಲ್ಲ, ಏನ್ ನಿಮ್ಮ ಅಭಿಪ್ರಾಯ? ಅದಕ್ಕೆ ಈ ಮನುಷ್ಯ ಬೈಯೋದು, ಅವನಿಗೆ ಗೊತ್ತಿಲ್ವಾ ನನಗೆ ಅಂತ. ಮತ್ತೆ ಚಲುವರಾಯ ಸಮೇತ ಹೋಗ್ಬಿಟ್ಟು, ಸರ್ ನೆನ್ನೆ ಬಂದಿದ್ರಲ್ಲ ಮಂಡ್ಯಕ್ಕೆ, ಅವರು ಯಾರು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, ಅವರು ನಿಮ್ಮನ್ನ ಈ ತರ ಬೈದ್ರು, ನೀವೇನಂತೀರಾ? ಅವನು ಅದಕ್ಕೆ ಉಲ್ಟಾ ಬೈಯೋದು. ಅದನ್ನೇ ಪತ್ರಿಕಾ ಮಾಧ್ಯಮದ ವರದಿಗಳು. ಯಾವುದೇ ಜ್ವಲಂತ ಸಮಸ್ಯೆಗಳಿಲ್ಲ, ರೈತರ ಸಮಸ್ಯೆಗಳಿಲ್ಲ, ನಿರುದ್ಯೋಗದ ಸಮಸ್ಯೆಗಳಿಲ್ಲ, ಮಳೆ ಬೆಳೆದ ಸಮಸ್ಯೆಗಳಿಲ್ಲ. ಇರುವಂತದ್ದು ಕುಮಾರಸ್ವಾಮಿ ಚಲುವರಾಯಸ್ವಾಮಿ ಮಧ್ಯೆ ನಡೀತಿರುವಂತಹ ಕಚ್ಚಾಟ, ಬೈದಾಟ, ಅರಚಾಟ, ನೀತಿಗೆಟ್ಟ ರಾಜಕಾರಣ. ಇದು ಇವತ್ತಿನ ಪತ್ರಿಕಾ ಮಾಧ್ಯಮ. ಇದನ್ನ ಯಾರೋ ನಾನು ಗಮನಿಸಿರ್ಲಿಲ್ಲ, ಏನೋ ಇರ್ಬೋದೇನೋ, ಆದ್ರೆ ಮಂಡ್ಯದವರೇ ಪತ್ರಕರ್ತರು ಯಾರೋ ಹಾಕಿದ್ದನ್ನ ನೋಡಿ ನನಗೆ ಈ ಸಂದರ್ಭದಲ್ಲಿ ಜ್ಞಾಪಕ ಬಂತು. ಇವತ್ತು ಅಂತಹ ಸಂದರ್ಭದಲ್ಲಿ ಒಂದು ಶೀಲ ಮತ್ತು ಶಿಸ್ತನ್ನ ಇಟ್ಕೊಂಡು KRS ಪಕ್ಷದವರು ಇವತ್ತು ನೀವು ಪಕ್ಷವನ್ನ ರಾಜ್ಯದ ಮೂಲೆಗೆ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಮತ್ತು ಒಂದು ಟಿ ಶರ್ಟ್, ಆಗ್ಲೇ ಯಾರು ಹೇಳಿದ್ರು, ನಮ್ಮ ರಘುಪತಿ ಭಟ್ಟು, ಮೂರ್ತಿ, ಮುರುಗನ್ನು, ದೀಪಕ್ ಇವರೆಲ್ಲರ ತಂತ್ರದಿಂದಾಗಿ ಅದು ಟಿ ಶರ್ಟ್ ಆಗಿದೆ. ನಾವು 2018 ಚುನಾವಣೆ ನಿಂತಾಗ ಜಯನಗರದಲ್ಲಿ ಆಗಿನ ಟಿ ಶರ್ಟ್ ಮಾಡಿದ್ವಿ. ಆದ್ರೆ ಪಕ್ಷ ಒಂದು ಟಿ ಶರ್ಟ್ ಹಾಕೊಳ್ಬೇಕು ಅಂತ ಶುರು ಮಾಡಿದಾಗ 2020ರಲ್ಲಿ ನಾವು 20 ತನಕ ಟಿ ಶರ್ಟ್ ಇರ್ಲಿಲ್ಲ. ಯಾಕಂದ್ರೆ 20ರ ಕೋವಿಡ್ ಟೈಮ್ ಅಲ್ಲಿ ನಾವೆಲ್ಲ ಕಿಟ್ ಹಂಚ್ತಾ ಇದ್ವಿ ದೇಣಿಗೆ ಸಂಗ್ರಹಿಸಿ. ನಮ್ಮ ವಿಜಯ್ ಕುಮಾರ್ ಅವರೊಂದಷ್ಟು, ಅವರು ದೊಡ್ಡ ಈರುಳ್ಳಿ ಸಗಟು ವ್ಯಾಪಾರಿಗಳು, ದೊಡ್ಡ ಸಂಖ್ಯೆಯಲ್ಲಿ ಅವರು ಬೇರೆ ವ್ಯಾಪಾರಿಗಳ ಜೊತೆ, ವರ್ತಕರ ಜೊತೆ ಮಾತನಾಡಿ ಈರುಳ್ಳಿ ಕೊಡಿಸಿದ್ರು, ತರಕಾರಿ ಕೊಡಿಸಿದ್ರು, ಲಕ್ಷಾಂತರ ರೂಪಾಯಿ ತರಕಾರಿ ಅವೆಲ್ಲ ಮಾಡಿ ನಾವು ಕಿಟ್ ಮಾಡಿ ಕೊಟ್ಟಿದ್ವಿ. ಆವತ್ತು ಕಿಟ್ ಕೊಟ್ಟಾಗ ನಾವೆಲ್ಲ ಹೋಗ್ತಿದ್ದಾಗ ನಮಗೆ ಟಿ ಶರ್ಟೇ ಇರಲಿಲ್ಲ. ಆ ಫೋಟೋಗಳು ಇತ್ತೀಚೆಗೆ ನೋಡ್ತಾ ಇದ್ದೆ ನಾನು. ತದನಂತರದಲ್ಲಿ ಬಹುಶಃ 2020ರ ಕೊನೆಯಲ್ಲ ಅಥವಾ 2021ರಲ್ಲಿ ನಾವು ಬಹುಶಃ ಬೈಕ್ ಜಾಥಾ ಹೋದಾಗ, ಸೈಕಲ್ ಜಾಥೆ 2020ರಲ್ಲೇನಾ, 20 ಸೆಪ್ಟೆಂಬರ್ ಸೈಕಲ್ ಜಾಥಾ, ಕರೆಕ್ಟ್, ನಮ್ಮ ಟಿ ಶರ್ಟ್ ಎಲ್ಲ ಹರಿದಿತ್ತು. ಸೈಕಲ್ ಜಾಥಾದಲ್ಲಿ ಶುರುವಾಯ್ತು. ಇವತ್ತು ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ ಟಿ ಶರ್ಟ್ ಇದ್ರೆ ಸಾಕು. ರವಿ ಕೃಷ್ಣಾರೆಡ್ಡಿ ಬೇಕಾಗಿಲ್ಲ, KRS ಪಕ್ಷನೂ ಬೇಕಾಗಿಲ್ಲ, ಲಿಂಗೇಗೌಡರು ಬೇಕಾಗಿಲ್ಲ, ಇನ್ಯಾರು ಬೇಕಾಗಿಲ್ಲ. ಏನ್ ಬೇಕು? ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಪುರಂದರದಾಸರು ನಾರಾಯಣನ್ಗೆ ಕೇಳಿದಂಗೆ ಇವತ್ತು ರಾಜ್ಯದಲ್ಲಿ KRS ಪಕ್ಷದ ಸೈನಿಕರು
ಟಿ ಶರ್ಟ್ ಹಾಕೊಂಡ ತಕ್ಷಣ ಅವರಿಗೆ ಪಕ್ಷದ ತತ್ವ ಸಿದ್ಧಾಂತಗಳು ಆವಾಹನೆ ಆಗುತ್ತೆ, ಪಕ್ಷದ ಶಕ್ತಿ ಸಂಪೂರ್ಣವಾಗಿ ಆ ವ್ಯಕ್ತಿಗಳಿಗೆ ವರ್ಗಾವಣೆ ಆಗುತ್ತೆ. ಸಾಮಾನ್ಯ ಹಿನ್ನೆಲೆ ಹೇಳುವಲ್ಲ, ಎಲ್ಲೆಲ್ಲಿಂದನೋ ಬಂದವರು ನಮ್ಮ ಪಕ್ಷದ ಜನರು ನೋಡಿದ್ರೆ ಒಂದೊಂದ್ಸಲ ಪಾಪ ಜೀವನದಲ್ಲಿ ಕಷ್ಟ ಅನುಭವಿಸಿರುವಂತವ್ರು, ನೋವು ಅನುಭವಿಸಿರುವಂತವ್ರು, ಬಡತನದಲ್ಲಿರುವಂತವ್ರು, ದಿನಗೂಲಿ ನೌಕರರು, ನರೇಗಾದಲ್ಲಿ ವರ್ಷಕ್ಕೆ 50 ದಿವಸ 100 ದಿವಸ ಕೆಲಸ ಮಾಡೋರು ಇವತ್ತು ಕೆಆರ್ಎಸ್ ಪಕ್ಷಕ್ಕೆ ಬಂದು ನಾಯಕರಾಗಿದ್ದಾರೆ, ನ್ಯಾಯ ಕೊಡಿಸ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 100 ಜನ ಬೆಳಗಾವಿನಲ್ಲಿ ಅವರು ಕಂಡಕ್ಟರ್ ಆಗಿದ್ರು, ಯಾವುದೋ ಕಾರಣಕ್ಕಾಗಿ ಕೆಲಸ ಕಳ್ಕೊಂಡ್ರು, ಒಂದು ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ, ಅವರು ಶಕುಂತಲಾ ಇಳಿಗೇರ್ ಅಂತ ಇವತ್ತು ರಾಜ್ಯ ಮಹಿಳಾ ಘಟಕದಲ್ಲೂ ಇದ್ದಾರೆ. ಅವರು ಅವರ ಊರಿನಲ್ಲಿ ಮಹಿಳೆಯರನ್ನ ಕಟ್ಕೊಂಡು ದಿನ ಯಾವ್ದಾದ್ರು ನರೇಗಾ ಕೆಲಸಕ್ಕೆ ಹೋಗ್ತಾರೆ, ಮನ್ರೇಗಾ ಕೆಲಸಕ್ಕೆ. ಅವರು ಸಹ ಇವತ್ತು ನಮ್ಮ ಪಕ್ಷದಲ್ಲಿ ರಾಜ್ಯದ ಮಹಿಳಾ ಘಟಕದ ಏನಾಗಿದ್ದಾರೆ, ಉಪಾಧ್ಯಕ್ಷೆ. ಸಾಮಾನ್ಯ ಹಿನ್ನೆಲೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಗೊತ್ತಿಲ್ಲ, ನಾವು ಎಲ್ಲಾ ಸಂದರ್ಭದಲ್ಲೂ ಗೊತ್ತಿದೆ ಅಂತ ಹೇಳೋದು ಗೊತ್ತಾಗಲ್ಲ, ಇಲ್ಲ ಅನ್ಸುತ್ತೆ. ಕರ್ನಾಟಕದಲ್ಲೇ ಇಲ್ಲ ಅಂದ್ಮೇಲೆ ಕರ್ನಾಟಕ ದೊಡ್ಡ ಪರಂಪರೆ ಇರುವಂತಹ ಸಾಕಷ್ಟು ಒಂದು ಓಟು ಒಂದು ನೋಟು ಅಂತ ಆಲ್ಪೇರಿ ಗೋಪಾಲಗೌಡರು ಪ್ರಚಾರ ಮಾಡಿ ಆ ಮೂಲಕ ಅಂತ ವ್ಯಕ್ತಿಗಳನ್ನ ಗೆಲ್ಲಿಸಿದಂತ ಕರ್ನಾಟಕಕ್ಕೆ ಒಂದು ಪರಂಪರೆ ಇದೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಇರುವಷ್ಟು ಮುಕ್ತವಾದ ವಾತಾವರಣ, ಸಾಮಾನ್ಯ ಜನರಿಗೂ ನಾನು ನ್ಯಾಯದ ಪರವಾಗಿ ಹೋರಾಡಬಹುದು ಅಂತ ಮಾಡಿಕೊಟ್ಟಿರುವಂತಹ ವೇದಿಕೆ ಇನ್ನೊಂದು ಇಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಈಗಲೂ ಹಲವಾರು ಕಾರಣಗಳಿಂದಾಗಿ ಒಂದಷ್ಟು ಹಿನ್ನಡೆ ಇದೆ. ಪಕ್ಷದ ಹೆಸರು ಹೇಳ್ಕೊಂಡು ಕೆಲಸ ಮಾಡಿಸ್ಕೊಳ್ತಾರೆ ಜನ. ನಮ್ಮ ತಾಲೂಕಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಇತ್ತೀಚೆಗಂತೂ. ನಮ್ಮ ತಾಲೂಕಲ್ಲಿ ಕಳ್ರೆ ಜಾಸ್ತಿ, ಆದ್ರೆ ನಮ್ಮ ಪಕ್ಷಕ್ಕೆ ಬಂದಿರೋರು ಸ್ವಲ್ಪ ಸರಿ ಹೋಗಿದ್ದಾರೆ. ಅವರು ಕಳ್ರೆ ಇದ್ರು ಒಂದಷ್ಟು. ಈಗೆಲ್ಲ ಸಹವಾಸ ದೋಷ, ನಮ್ಮಂತವ್ರ ದೋಷ ಸಹವಾಸ ಮಾಡಿದ್ರೆ ಅವರು ಸರಿ ಹೋಗ್ಬೇಕಲ್ವಾ, ಮಾಡಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ರವಿಕೃಷ್ಣ ರೆಡ್ಡಿ ಗೊತ್ತು, ಕೆಆರ್ಎಸ್ ಪಕ್ಷ ಗೊತ್ತು, ಇನ್ನ ಮಹೇಶ್ ಗೊತ್ತು, ಇನ್ನೊಬ್ಬ ಗೊತ್ತು, ಎಲ್ಲಾ ಗೊತ್ತು ನನ್ ಕೆಆರ್ಎಸ್ ಪಕ್ಷ ಅಂತೇಳಿ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿಯ ಪುಡಾರಿಗಳೆಲ್ಲ ತಾಲೂಕು ಆಫೀಸ್ಗೆ ಹೋಗಿ ಕೆಲಸ ಮಾಡಿಸ್ಕೊಳ್ತಾರೆ, ಅವ್ರು ಗ್ರಾಮ ಪಂಚಾಯತ್ ಹೋಗಿ ಕೆಲಸ ಮಾಡಿಸ್ಕೊಳ್ತಾರೆ. ಕೆಆರ್ಎಸ್ ಪಕ್ಷ ಅಂತ ಹೇಳೋಷ್ಟೊತ್ತಿಗೆ ಅಲ್ಲಿ ಗಡಗಡಗಡ ಅಂತ ನಡುತ್ತಾರೆ. ಆ ಪರಿಸ್ಥಿತಿ ಇವತ್ತು ನಮ್ಮ ಸೈನಿಕರ ಶ್ರಮದಿಂದಾಗಿ, ಅವರ ಪರಿಶ್ರಮ ತ್ಯಾಗದಿಂದಾಗಿ ಆಗಿದೆ. ಈ ತರದ ಒಂದು ಶಕ್ತಿಯನ್ನ ರಾಜ್ಯಾದ್ಯಂತ ನಮ್ಮ ಸೈನಿಕರು ಮಾಡಿರೋ ಕೆಲಸದಿಂದಾಗ ಆಗಿದೆ. ಆ ಟಿ ಶರ್ಟ್ ಆ ಒಂದು ಅಸ್ಮಿತೆಯನ್ನ ಕೊಟ್ಟಿದೆ. ದಯವಿಟ್ಟು ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಎಲ್ಲೋ ಬಂದಾಗ ಒಂದಷ್ಟು ಜನ ಯಾವ್ದೋ ಒಂದು ಜಾಗದಲ್ಲಿ ಇಳಿದು, ರೈಲ್ವೆ ಸ್ಟೇಷನ್ ಇಳಿದ್ಬಿಟ್ಟು ಅಲ್ಲಿ ಜೇಬಲ್ಲಿ ಇರೋದನ್ನ ಹಾಕೊಂಡು ಕಾರ್ಯಕ್ರಮಕ್ಕೆ ಬರ್ತಾರೆ. ಹಂಗೆಲ್ಲ ಮಾಡ್ಬೇಡಿ, ಧೈರ್ಯವಾಗಿ ಹಾಕೊಂಡೋಗಿ. ಪಬ್ಲಿಕ್ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀರಾ, ಪಕ್ಷದ ಕೆಲಸಕ್ಕೆ ಹೋಗ್ತಾ ಇದೀರಾ, ಮನೆಯಿಂದ ಹಾಕೊಂಡು ಬನ್ನಿ, ಮನೆಗೆ ಹೋದ್ಮೇಲೆ ಬಿಚ್ಚಿಡಿ. ಅದ್ ಬಂದ್ಬಿಟ್ಟು ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ಬಿಟ್ಟು ಏನಂತಾರೆ ಚರ್ಚಿ ಸ್ಟೈಲ್ ಅಂತ ಹೇಳ್ಬಿಟ್ಟು ಹಾಕೊಳಕ್ ಹೋಗ್ಬೇಡಿ. ಇದ್ರ ಮೂಲಕ ಪಕ್ಷ ಇವತ್ತು ಪ್ರಚಾರ ಆಗಬೇಕು. ನಾನು ಇಷ್ಟೊತ್ತು ಹೇಳಿದ ಹಾಗೆ ನೀವು ಪ್ರತಿಯೊಬ್ಬರು ಇವತ್ತು ಬಂದಿರುವಂತವ್ರು ನಮಗೆ ನಾವೇ ಮಾಧ್ಯಮ, ನಿಮ್ಮ ಕ್ಯಾಮೆರಾ ತೆಗಿಬೇಕು, ಫೋನ್ ತೆಗಿಬೇಕು, ಫೋನಲ್ಲಿ ಒಂದು ಸೆಲ್ಫಿ ತಗೊಳ್ಬೇಕು ಅಥವಾ ಕಾರ್ಯಕ್ರಮದ ಫೋಟೋ ತಗೊಳ್ಬೇಕು, ನಿಮ್ಮ ಫೇಸ್ಬುಕ್ ಅಲ್ಲಿ ಹಾಕ್ಬೇಕು. ನೀವು ಅದು ಹಾಕ್ತಾ ಇಲ್ಲ ಅಂದ್ರೆ ಏನೋ ಒಂದು ಸಮಸ್ಯೆ ನಿಮ್ಮಲ್ಲಿದೆ. ಸಮಸ್ಯೆ ನಿಮ್ಮದೇ, ಬೇರೆದೇನೋ ಅಲ್ಲ. ನಿಮ್ಮ ಮಾನಸಿಕ ಸಮಸ್ಯೆ. ಬಂದಿರೋರೆಲ್ಲರೂ ಪರಿಪೂರ್ಣರಲ್ಲ, ನಮ್ಮ ಪಕ್ಷದಲ್ಲಿ ಬಂದಿರೋರೆಲ್ಲ ಪ್ರಬುದ್ಧರಲ್ಲ, ಬಂದಿರೋರೆಲ್ಲ ತಿಳುವಳಿಕಸ್ತರಲ್ಲ, ಸಾಮಾನ್ಯ ಹಿನ್ನೆಲೆಯಿಂದ ಬಂದಿದ್ದೀರಾ. ಅದನ್ನ ನೀವು ದಾಟಬೇಕು. ಕನಕದಾಸ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನಾರಾಯಣ ಕೇಶವ ಆದಿಕೇಶವ ನೀನು ಸ್ವತಂತ್ರ, ನರರು ಸ್ವತಂತ್ರರೇ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇತ್ತೀಚೆಗೆ ಧರ್ಮಸ್ಥಳದ ವಿಚಾರಕ್ಕೆ ಬಂದಾಗ ನಾನು ಹೇಳಿದ್ದೆ, ಧರ್ಮಸ್ಥಳ ಅಂದ್ರೆ ಎಲ್ಲಿ ಏನಿರುತ್ತೆ, ಅಲ್ಲಿ ನಾರಾಯಣನಂತೆ ನರರು ಸ್ವತಂತ್ರರು ಅಂತ. ನಾವು ದೇವರ ಮಟ್ಟಕ್ಕೆ ಹೋಗುವ ರೀತಿಯಲ್ಲಿ ಪ್ರತಿ ದಿವಸ ನಮ್ಮ ಕೆಲಸ ಮತ್ತು ನಡವಳಿಕೆ ಆ ದಾರಿಯಲ್ಲಿ ಇರಬೇಕು ನಾವು. ಹಾಗಾಗಿ ತ್ಯಜಿಸಿ ನಿಮ್ಮ ಕೀಳರಿಮೆಗಳನ್ನ, ನಿಮ್ಮ ಭಯಗಳನ್ನ, ನಿಮ್ಮ ಆತಂಕಗಳನ್ನ, ನಿಮ್ಮ ದೌರ್ಬಲ್ಯಗಳನ್ನ ತ್ಯಜಿಸಿ ಕಳ್ಕೊಂಡು ಕೆಆರ್ಎಸ್ ಪಕ್ಷ ಕೊಡುವಂತಹ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿ, ಅಭಿಯಾನಗಳಲ್ಲಿ ಭಾಗವಹಿಸಿ, ಮುಂದಿನ ದಿನಗಳಲ್ಲಿ ನೀವು ಸಹ ರಾಜ್ಯ ಮಟ್ಟದ ನಾಯಕರಾಗಿ ಬೆಳೆಯೋದಕ್ಕೆ ಬೇಕಾದಂತ ಎಲ್ಲ ಕ್ಷಮತೆ ಮತ್ತು ಅರ್ಹತೆಗಳನ್ನ ಪಡೆದುಕೊಳ್ಳಿ. ಅದಕ್ಕೆ ಇವತ್ತು ಅವಕಾಶ ಕೊಡ್ತಿರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇಲ್ಲಿರೋರು ಯಾರೂ ಯಾವುದೇ ರಾಜಕೀಯ ಕುಟುಂಬದಿಂದ, ಇನ್ಯಾವುದೋ ತುಂಬಾ ಸಾಗರ್ಭ ಶ್ರೀಮಂತರ ಕುಟುಂಬದಿಂದ ಬಂದಿರೋರಲ್ಲ. ಆದ್ರೆ ಇವತ್ತು ರಾಜ್ಯದ ಸಹಸ್ರಾರೇನು ಲಕ್ಷಾಂತರ ಜನರಿಗೆ ನ್ಯಾಯ ಕೊಡಿಸುವಂತ ದಿಕ್ಕಿನಲ್ಲಿ ಇವರೆಲ್ಲ ಕೆಲಸ ಮಾಡಿದ್ದಾರೆ. ಇನ್ಯಾರ್ಯಾರೋ ಜೆಸಿಬಿ ಪಕ್ಷಗಳ ಪುನರೂಪೋಕರಿಗಳ ಬಗ್ಗೆ ಅವನು ಎಂತೆಂತ ದುರ್ಮಾರ್ಗಿಗಳಿದ್ದಾರೆ. ಆ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಓಟನ್ನೇ ಏನು ತಾರಾಪೇರು ಮಾಡ್ತಾ ಇದ್ದ, ಅವನು ಮಂತ್ರಿ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಆದವರಿಗೇನೆ ಏರ್ಸಿರುವಂತ ಹೆಣ್ಮಕ್ಳನ್ನ ಕಳಿಸ್ತಾ ಇದ್ದ. ಈಗ ಬಿಜೆಪಿಯವರ ವಿರುದ್ಧ 2 ದಿವಸ ಪ್ರತಿಭಟನೆ ಮಾಡಿದ್ರು, ರಾತ್ರಿ ಆಗಲು ಬೆಂಗಳೂರಲ್ಲಿ. ಈಗ ಅವನು ಬಿಜೆಪಿಯಲ್ಲಿ ಶುದ್ಧವಾಗ್ಬಿಟ್ಟಿದ್ದಾನೆ, ಶುದ್ಧವಾಗ್ಬಿಟ್ಟು ಬಿಜೆಪಿಯಲ್ಲಿ ಇದ್ದಾನೆ. ಇನ್ನೊಬ್ಬ ಅಪ್ಪ ಮಗ ಇಬ್ರು ಸೇರ್ಕೊಂಡು ಒಂದೇ ಹೆಣ್ಣನ್ನ, ಅದು ತಾಯಿ ವಯಸ್ಸಿನ ಹೆಂಡತಿಯ ನೆಂಟರನ್ನ, ಅಪ್ಪ ಅದೇ ಹೆಣ್ಣು ಮಗಳು, ತಾಯಿ ವಯಸ್ಸಿನ ಹೆಣ್ಣು ಮಗಳು, ಆಕೆಯನ್ನ ಅವನ ಮಗ
ದುರ್ಮಾರ್ಗಿಗಳು, ದುಷ್ಟರು, ರಾಕ್ಷಸರು, ನರಾಧಮರು ರೇಪ್ ಮಾಡಿದ್ದಾರೆ. ಒಂದು ಒಳ್ಳೆ ತೀರ್ಪು ಬಂದಿದೆ. ಇಂತಹ ಸ್ಥಿತಿ ಇವತ್ತು JCB ಪಕ್ಷಗಳಲ್ಲಿದೆ. ಹಾಗಾಗಿ ಇವತ್ತು ರಾಜ್ಯಕ್ಕೆ ಒಂದು ಒಳ್ಳೆಯ ಒಂದು ಮಾದರಿಯನ್ನು ನಿರ್ಮಾಣ ಮಾಡುವಂತ ಜವಾಬ್ದಾರಿ ಬೇರೆ ಯಾವ ಪಕ್ಷದ ಮೇಲೇನೂ ನಾವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಜನ ನಿರೀಕ್ಷೆ ಮಾಡ್ತಾ ಇಲ್ಲ. ಅವರ ನಿರೀಕ್ಷೆ ಎಲ್ಲ ಯಾರ ಮೇಲೆ ಇದೆ? KRS ಪಕ್ಷದ ಮೇಲೆ ಇದೆ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಸಿಪಾಯಿಗಳು ನೋಡೋಣ, ಒಂದು ಫೋಟೋ ತೆಗಿರೋಣ, ನೋಡೋಣ ಎಲ್ಲ ಯಾರ್ಯಾರ ಹತ್ರ ಇದೆ ಒಂದು ಫೋಟೋ ತೆಗಿರಿ ನೋಡೋಣ. ಒಂದು ಸೆಕೆಂಡ್, ಒಂದು 10 ತಗೊಳ್ಳೋಣ. ಸೆಲ್ಫಿ ನನ್ನದೇ ಬೇಕಾಗಿಲ್ಲ, ನಾನೇನು ಕಾಣಿಸಲ್ಲ. ಮುಂದಿನ ಟೋಪಿ ಕಾಣಿಸುತ್ತೆ, ಮುಂದಿನ ತಲೆ ಕಾಣಿಸುತ್ತೆ, ಬೋರ್ಡ್ ಆಗಿದ್ರೆ ಅದು ಕಾಣಿಸುತ್ತೆ. ಹಾಗೆ ನಿಮ್ದೇ ಒಂದು ಸೆಲ್ಫಿ ತಗೊಳ್ಳಿ. ಅಲ್ಲಿ ಕಾಣಿಸ್ತಿ, ರಾಜೇಂದ್ರ ಎಲ್ಲಪ್ಪ ತೆಗಿಯಾ, ಕ್ಯಾಮ್ರಾ ತೆಗಿಯಾ, ನಿಮ್ಗೆ ಹೇಳ್ತಾ ಇರೋದು ಕಣ್ಣು ಕಾಣಿಸಲ್ಲ ಅಂದ್ರೆ ಅವ್ರು ಯಾರು ಕೇಳ್ತಾರೆ. ಯಾಕಂದ್ರೆ ಬರ್ರಣ್ಣ, ಶಾಂತಿ ಶಾಂತಿ ಬನ್ರಪ್ಪ. ಈ ಕಡೆ ಇರೋರು KRS ಪಕ್ಷ ಸೈನಿಕರಿಗೆ ಬನ್ರಯ್ಯ, ಫೋನ್ ತೆಗಿರಯ್ಯ, ಸೆಲ್ಫಿ ತಗೊಳ್ಳಿ, ಸೆಲ್ಫಿ ತಗೊಳ್ಳಿ. ವೇದಿಕೆ ಮೇಲೆ ಇರೋರು ಇನ್ನು ಯಾರು ತೆಗಿತಾ ಇಲ್ಲ. ನೀವು ಎಲ್ಲಿ ಕ್ಯಾಮ್ರಾ ಓಪನ್ ಮಾಡಿ. ನಾನೇನು ಆದೇಶ ಕೊಡ್ತಾ ಇಲ್ಲ, ಮನವಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಜವಾಬ್ದಾರಿಯನ್ನ ನಿಮಗೆ ನೆನಪಿಸ್ತಾ ಇದ್ದೀನಿ ಅಷ್ಟೇ. ಇವತ್ತಿನಿಂದ ನಾನು ಯಾವುದೇ ತರಹದ ತೀರ್ಮಾನ ಆದೇಶವನ್ನ ಕೊಡುವಂತ ಸ್ಥಿತಿಲೂ ಇಲ್ಲ. ಅವೇನ ಆಮೇಲೆ ಎಲ್ಲ ಕೂತ್ಕೊಳ್ಳಿ. ಶಾಂತಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಆಮೇಲೆ ತೆಗೆದಿದ್ದನ್ನ ಫೇಸ್ಬುಕ್ ಹಾಕೊಳ್ರಣ. ಆಮೇಲೆ ಅದನ್ನು ಮಾಡಿದ್ರೆ ಹಾಗೆ ಬಿಟ್ಬಿಡ್ಬೇಡಿ ಪ್ಲೀಸ್. ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರ್ ಇಲ್ಲೆಲ್ಲ ತೆಗೀರಿ. ಬಹಳ ಜನ ಬರ್ತಾರೆ, ಸರ್ ಒಂದು ಫೋಟೋ ಅಂತ ಪಕ್ಕದಲ್ಲಿ ನಿಂತ್ಕೊಳ್ತಾನೆ. ಅವ್ನು ಯಾರೋ ಫೋಟೋ ತೆಗಿತಿರ್ತಾನೆ, ಅವ್ನಿಗೆ ಪರಿಚಯನೇ ಇಲ್ಲ, ಇವ್ರು ಕಳ್ಸೋದಿಲ್ಲ. ಇವ್ರ ಫೋಟೋ ಅವ್ನ ಕ್ಯಾಮ್ರಾದ ಅವ್ನ ಫೋನಲ್ಲಿ ಇಟ್ಕೊಳ್ತಾರೆ, ಅದನ್ನ ಅವ್ನು ಡಿಲೀಟ್ ಮಾಡಿ ಬಿಸಾಕ್ತಾನೆ. ಅಂತ ದಡ್ಡತನದ ಕೆಲಸ ಮಾಡ್ಬಿಡಿ. ಬುದ್ಧಿವಂತರು KRS ಪಕ್ಷದವ್ರು ಯಾರು ಬುದ್ಧಿವಂತರು. ಹಾಗಾಗಿ ಫೋಟೋ ತಗೊಂಡು ಅದಕ್ಕೆ ಒಂದು ಗತಿ ಕಾಣಿಸಿ. ಗತಿ ಅಂದ್ರೆ ಡಿಲೀಟೆಡ್ ಸೆಕ್ಷನ್ ಕಳ್ಸೋದಲ್ಲ, ವಾಟ್ಸ್ಆಪ್ಗೆ, ಫೇಸ್ಬುಕ್ಗೆ ಹಾಕೊಳ್ಳಿ. ಅನೇಕ ಇಷ್ಟು ಹಲವಾರು ವಿಚಾರಗಳು ಇನ್ನೂ ಇದೆ. ನಿಮ್ಗೆಲ್ಲ ಆ ವಿಚಾರಗಳನ್ನ ಈಗ ನಾನು ಯಾಕೆ ಮಾತಾಡೋದಕ್ಕೆ ಬಂದೆ, ಇನ್ನೊಂದು 3 ಜನ ಮಾತಾಡಬೇಕಾಗಿತ್ತು. ನಾವಲ್ಲಿ ವೆದರ್ ನೋಡಿದಾಗ ಯಾವ ಬೇಕಾದ್ರೂ ಮಳೆ ಬರ್ಬೋದು. ಈಗ ಆಲ್ರೆಡಿ ಕೆಲವೊಂದ್ ಕಡೆ ಮಂಡ್ಯದ ಭಾಗದಲ್ಲಿ ಮಳೆ ಬರ್ತಿದೆಯಂತೆ. ಆ ವೆದರ್ ಮೂಲಕ, ಇದ್ರ ಮೂಲಕ ಎಲ್ಲೋ ಬೇರೆ ಇನ್ನೊಂದು 3-4 ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇರ್ಬೋದು. ನೂತನ ಅಧ್ಯಕ್ಷರು ಮಾತನಾಡಬೇಕಾಗಿದೆ. ಹಾಗಾಗಿ ಬಹುಶಃ ನಾನು ಹಲವಾರು ವಿಚಾರಗಳನ್ನ ಹೇಳಿದ್ದೀನಿ. ಒಂದು ಮುಖ್ಯವಾಗಿ ಇನ್ನೊಂದು ವಿಚಾರ, KRS ಪಕ್ಷ ಬಹುಶಃ ನಮಗ್ ನಾವೇ ಹೇಳ್ಕೊಳ್ಬಹುದು, ತಪ್ಪೇನು ಇಲ್ಲ. ಇವತ್ತು ಸತ್ಯ, ನ್ಯಾಯ, ನೀತಿ, ಧರ್ಮವನ್ನ ಹಿಡ್ಕೊಂಡು ಹೋಗ್ತಾ ಇರುವಂತಹ ಪಕ್ಷ. ಹಾಗಾಗಿನೇ ಪಕ್ಷದ ಸೈನಿಕರ ಮೇಲೆ ಕೈ ಮಾಡಿಕೊಂಡವರು, ರಕ್ತ ಬರುವ ಹಾಗೆ ಹೊಡೆದವರು, ಇನ್ನೇನೋ ಮಾಡಿದವರು, ಸುಳ್ಳು ಕೇಸ್ಗಳನ್ನ ಹಾಕಿದವರು ರಾಜ್ಯದಲ್ಲಿ ಉದ್ಧಾರ ಆಗಿಲ್ಲ. ನಮ್ಮ ರಮೇಶ್ ಗೌಡ್ರು ಹೇಳ್ತಾ ಇದ್ರು, ಜೈಲ್ಗೆ ಹೋಯ್ತು. ನಮ್ಮ ಲಿಂಗೇಗೌಡರು, ರಮೇಶ್ ಗೌಡ್ರು ಒಂದು 5-6 ಜನ ಇಲ್ಲೇ ಮಂಡ್ಯದ ಜೈಲಲ್ಲಿ ಒಂದು ದಿವಸ ಕೊಳಿಸಿದ್ರು. ಈ ಕಳ್ಳ ಪಾಂಡುಪುರದ ಅಧಿಕಾರಿಗಳು, ಅವರ ಗತಿ ಏನಾಗಿದೆ ಅಂತ ನಮಗ್ ಗೊತ್ತು. ಹೊಳೆ ನರಸೀಪುರ ಚಲೋ ಹೋದ್ವಿ, ಅಲ್ಲಿಂದ ನಮ್ಮ ಸೈನಿಕರ ಮೇಲೆ ಕೈ ಮಾಡ್ಕೊಂಡಿದ್ದಕ್ಕೆ ಹೊಳೆ ನರಸೀಪುರದಲ್ಲಿ ಕಾಂಗ್ರೆಸ್ನವರು 5 ಜನ ಪ್ರಚಾರಕ್ಕೆ ಹೋದ್ರೆ 10 ಜನ ಪೊಲೀಸರು ಇಟ್ಕೊಂಡು ಹೋಗ್ತಾ ಇದ್ರಂತೆ. ಅಂತ ಜಾಗದಲ್ಲಿ ಹೋಗಿ ನಾವು ಹೊಳೆ ನರಸೀಪುರ ಚಲೋ ಮಾಡಿದ್ವಿ. ಅಲ್ಲಿ 4-5 ಸಾವಿರ ಜನ ದಂಡೆತ್ಕೊಂಡು ಬಂದ್ರು ನಮ್ಮನ್ನು ಹೊಡೆಯೋದಿಕ್ಕೆ. ಕಲ್ಲು ಹೊಡೆದ್ರು, ನಮ್ಮ ಗಾಡಿಗೆ ಗಾಳಿ ಹೊಡಿತು, ಪೊಲೀಸ್ ಗಾಡಿಗೆ ಗಾಳಿ ಹೊಡಿತು. ಪೊಲೀಸರು ಕೇಸ್ ಕೂಡ ಹಾಕ್ಲಿಲ್ಲ, ಅಂತ ಅಯೋಗ್ಯರು ಪೊಲೀಸರು. ಆದ್ರೆ ಏನಾಯ್ತು ಇವತ್ತವನು ಜೈಲಲ್ಲಿದ್ದಾನೆ. ಅಪ್ಪ ನಿಂಬೆಕಾಯಿ ಇಟ್ಕೊಂಡು ನಿಂಬೆ ಹಣ್ಣು ಇಟ್ಕೊಂಡು ತಿಂತಾನೆ. ರಾಜ್ಯದ ಹೆಮ್ಮೆ ಆಗಿದ್ದಂತಹ, ಇಡೀ ದೇಶಕ್ಕೆ ಒಬ್ಬ ಮುತ್ಸದ್ದಿಯಾಗಿ ಜನಮಾನಸದಲ್ಲಿ ಉಳಿಬಹುದಾಗಿದ್ದಂತ ದೇವೇಗೌಡರು ಇವತ್ತು ಒಬ್ಬ ಕ್ಷುಲ್ಲಕ ರಾಜಕಾರಣಿಯಾಗಿ ಬದಲಾಗ್ಬಿಟ್ಟಿದ್ದಾರೆ. ಹೊಳೆ ನರಸೀಪುರ ರಿಪಬ್ಲಿಕ್ ಮಾಡಿದ ಕಾರಣಕ್ಕಾಗಿ. ಇನ್ನು ಅಲ್ಲಿ ಶಿಗ್ಗಾವಲ್ಲಿ ಯಾರಪ್ಪ ಹುಡುಗ ಬಂದಿದ್ದಾನ, ಗಾಡಿ ಹಬ್ಬಿಸಿದವರು, ಹತ್ಕೊಂಡವರು, ನಮ್ಮ ಸೋಮಸುಂದರ್ ಅವರು ಹಣ ಹಿಡಿಯೋದಿಕ್ಕೆ ಅಂತ ಅನ್ಸ್ತಿದ್ದ ಬಿಜೆಪಿ ಹಿಡಿಯೋದಿಕ್ಕೆ ಹೋದಾಗ ಒಬ್ಬ ವ್ಯಕ್ತಿಯ ಮೇಲೆ ಕಾರ್ಯ ಹರಿಸ್ಬಿಟ್ರು. ಅಲ್ಲಿ ಕೊನೆಗೆ ಆ ಒಂದು ಘಟನೆ 2 ಎಲೆಕ್ಷನ್ ದಿವಸ, 2 ದಿವಸದ ಹಿಂದೆ ಆದ ಘಟನೆ, ಕಾಂಗ್ರೆಸ್ನವರಿಗೆ ಎಲ್ಲಿಲ್ಲದ ಧೈರ್ಯ ಬಂದ್ಬಿಡ್ತು ಬಿಜೆಪಿಯವ್ರನ್ನ ಎದುರಾಕೊಳ್ಳೋದಕ್ಕೆ. ಅಲ್ಲಿ ತನಕ ಬಿಜೆಪಿಯವ್ರನ್ನ ಎದುರಾಕೊಳ್ಳೋದಕ್ಕೆ ಶಿಗ್ಗಾವಲ್ಲಿ ಕಾಂಗ್ರೆಸ್ನವರು ಭಯ ಪಟ್ಟು ಸಾಯ್ತಾ ಇದ್ರು. ಸುಮ್ನೆ ಹಣ ಹಂಚ್ಕೊಂಡು ಎಂಡ ಹಾಕೊಂಡು ಕುಡಿಸ್ಕೊಂಡು ಬೇರೆ ಬೇರೆ ಮಾಡ್ತಾರೆ ರಾಜಕಾರಣ. ಆವತ್ತು ಅವ್ರ ಧೈರ್ಯ ಬಂದ್ಬಿಡ್ತು. ಶಿಗ್ಗಾವಿನಲ್ಲಿ ಸವಣೂರಲ್ಲಿ ನಮ್ಮನ್ನ ಎತ್ತಿ ಮೆರೆಸಿದ್ರು 1,100 ಜನ. ಆದ್ರೆ ಅವ್ರು ಯಾರು ನಮ್ಗೆ ಓಟ್ ಹಾಕ್ಲಿಲ್ಲ, ಅವ್ರು ಹೋಗಿ ಕಾಂಗ್ರೆಸ್ಗೆ ಹಾಕಿದ್ರು. ಅದು ಸತ್ಯ. ಆದ್ರೆ ಅವ್ರಿಗೊಂದು ಧೈರ್ಯ ಬಂತು, ಇವರು ಈ ಸಲ ನಾವು ಬಿಜೆಪಿ ಸೋಲಿಸಬೇಕು ಅಂತ. ಅಲ್ಲಿ ಬಿಜೆಪಿಯ ಭ್ರಷ್ಟರು ಅಥವಾ ರಾಕ್ಷಸರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಅವರು ಹೀನಾಯವಾಗಿ ಸೋತರು. ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗ, ಹಾಲಿ
ಸಂಸದನ ಮಗ. ಅದೇ ರೀತಿಲೇ ಇನ್ನೆಲ್ಲಿ ಧರ್ಮಸ್ಥಳ ನಾವು ಬಹಳ ಗೌರವದಿಂದ ಒಂದು ಪಾದಯಾತ್ರೆ ಮಾಡಿದ್ವಿ 2 ವರ್ಷದಿಂದ. ಗೌರವದಿಂದ ಅವ್ರು ಯಾರಿದ್ದಾರೋ ಅವ್ರದ್ದು ನಮ್ಗೇನು ಜಾಸ್ತಿ ಮಾಹಿತಿ ಇಲ್ಲ ಅಥವಾ ಸಾಕ್ಷಿಗಳಿಲ್ಲ. ಹಾಗಾಗಿ ಗೌರವದಿಂದನೇ ವೀರೇಂದ್ರ ಹೆಗಡೆ ಅವ್ರಿಗೂ ಒಂದು ನಿಯೋಗ ನಾವು ಹೋದಾಗ ನಾನು ಮೌನವ್ರತದಲ್ಲಿದ್ದೆ. ನಮ್ಮ ಲಿಂಗೇಗೌಡರ ನೇತೃತ್ವದಲ್ಲಿ ದೀಪಕ್ಕು, ನೀವು ಯಾರೋ ಮಂಜುನಾಥ್, ರಘು ಜಾಣಗೆರೆ, ಇಷ್ಟು ಜನ ಹೋಗಿದ್ರು. ಆ ಮನುಷ್ಯ ಏನೋ ಅಧಿಕಾರಿನಂತೆ ಏನೋ ಖಾವಂದನಂತೆ ಬಹುದ KRS ಪಕ್ಷದ ನಿಯೋಗವನ್ನ ಒಬ್ಬ MP ಆದವನು ಆ ನಿಯೋಗವನ್ನ ಕೂರಿಸಿ ಏನು ಬಂದಿದಿ ಅದುಳವಿದ್ದೀರೇ ಕೇಳಬೇಕಿತ್ತು. ನಿಲ್ಲಿಸ್ಕೊಂಡು ಮಾತನಾಡಿ ದರ್ಪ ತೋರಿಸಿದ್ದಕ್ಕೆ ಇವತ್ತು ಏನು ಅನುಭವಿಸ್ತಾ ಇದ್ದಾರೆ ಅಂತ ನೋಡಿ. KRS ಪಕ್ಷದ ಒಂದು ರೀತಿಯ ದೊಡ್ಡ ಬಲವನ್ನೇ ಮುರಿದ್ರು ಕೋರ್ಟ್ಗೆ ಹೋಗಿ. ನಮ್ಮ ಪಕ್ಷದ ಪೇಜ್ ಇವತ್ತು 4.5 ಲಕ್ಷ ಇದ್ದು ಇವತ್ತು ನಮ್ಗೆ ಸಿಕ್ಕಿಲ್ಲ. ದಂಡಿಗೆ ಎದುರ್ಲಿಲ್ಲ, ತಾಳಿಗೆ ಎದುರ್ಲಿಲ್ಲ, ದಾಸಾಯನ ಗಲಗಂಡೆಗೆ ಎದುರ್ತೀವ. ಇವತ್ತು ಇನ್ನೊಂದು ಸಿದ್ಧವಾಗಿದೆ ನಮ್ಮ ಪಕ್ಷದ ಪೇಜ್. ಆದ್ರೆ ಇವತ್ತು ಆ ಕಾವಂದ ಬೀದಿಯಲ್ಲಿ ಹರಾಜಾಗ್ತಾ ಇದೆ. ಕಾವಂದನ ಮರ್ಯಾದೆ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೇಡು ಮಾಡಿದವರಿಗೆ ಪ್ರಕೃತಿಯಾಗಿ ಕೊಡುವಂತ ಶಿಕ್ಷೆ ಮತ್ತು ಶಾಪ. ಅಲ್ಲೊಂದು ಧರ್ಮ ಇದೆ, ಇಲ್ಲೊಂದು ನೀತಿ ಇದೆ, ಇಲ್ಲೊಂದು ಮೌಲ್ಯ ಇದೆ, ಇಲ್ಲೊಂದು ಸತ್ವ ಇದೆ, ಇಲ್ಲೊಂದು ಶೀಲ ಇದೆ, ಇಲ್ಲೊಂದು ಶಕ್ತಿ ಇದೆ. ದಯವಿಟ್ಟು ನಾನು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಕಳೆದ 6 ವರ್ಷಗಳಲ್ಲಿ ನಮ್ಮೆಲ್ಲರ ಜೊತೆ ಕೆಲಸ ಮಾಡಿ ಈಗ ಮುಂದಕ್ಕೆ 100 ಜನ ಹೊಸರು ಬಂದಿದ್ದೀರ, 1000 ಜನ ಬರ್ತಿದ್ದೀರ. ಅವರೆಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂದ್ರೆ ಇದೇ ಶೀಲ, ಶಿಸ್ತು, ಧರ್ಮ, ಮೌಲ್ಯ, ಶಕ್ತಿಯನ್ನ KRS ಪಕ್ಷದಲ್ಲಿ ಉಳಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಕೈ ಎತ್ತಿ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಆಗುತ್ತೆ, ನನಗಂತೂ ವಿಶ್ವಾಸ ಇದೆ. ಹೊಸ ಸಮಿತಿ ಏನು ಭ್ರಷ್ಟಾಚಾರದ ವಿರುದ್ಧ ಭಾರತ ಅನ್ನುವಂತ ಆಂದೋಲನ ಆಗೋದಿಕ್ಕೆ ಪ್ರಮುಖ ಕಾರಣರು ನಮ್ಮ ದೀಪಕ್ ಸಿಯನ್ನವರು. ಅವ್ರು ಗೊತ್ತಿರಲಿಲ್ಲ ಕರಪ್ಷನ್ ಸಾಕು ಅಂತ ಒಂದು ಹೋರಾಟ ಶುರು ಮಾಡಿದ್ರು. ಅದಕ್ಕೆ ದೆಹಲಿಯಿಂದ ಯಾರೋ ಬಂದ್ರು, ಇನ್ಯಾರೋ ಬರ್ಬೇಕಾಗಿತ್ತು, ಅವ್ರು ಯಾರೋ ಬಂದ್ರು, ಅವ್ರು ಇದನ್ನ ನೋಡ್ಕೊಂಡು ಹೋಗಿ ಅಲ್ಲಿ ರೆಪ್ಲಿಕೇಟ್ ಮಾಡಿದ್ರು. ಅದು ದೊಡ್ಡ ಆಂದೋಲನವಾಗಿ ಬೆಳೆದ್ಬಿಡ್ತು. ಆದ್ರೆ ಆ ಸಂದರ್ಭದಲ್ಲಿ ಹಿರೇಮಠರ ಜೊತೆಗೆ, ದೊರೆಸ್ವಾಮಿಯವರ ಜೊತೆ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದಂತವರು ನಿರಂತರವಾಗಿ ಒಬ್ಬ ಸಾಮಾನ್ಯ ಕುಟುಂಬದಿಂದ, ಹಾಸನದ ಒಂದು ಹಿಂದುಳಿದ ವರ್ಗದಿಂದ, ಸಾಮಾನ್ಯ ಕುಟುಂಬದಿಂದ ಬಂದಿರುವಂತಹ ವ್ಯಕ್ತಿ ನಮ್ಮ ದೀಪಕ್ ಸಿಯನ್. ಅವರೇನು ನಮ್ಮ ಹಾಗೆ ರೋಷಾವೇಶನ ಮಾತಾಡೋರಲ್ಲ, ಆದ್ರೆ ಶಿಸ್ತಾಗಿ, ನಿಯತ್ತಾಗಿ, ಕಟುವಾಗಿ ಮಾತನಾಡುವಂತವರು. ಪಕ್ಷದಲ್ಲಿ ಅದೇ ರೀತಿಯಲ್ಲಿ 6 ವರ್ಷಗಳಿಂದ ಎಲ್ಲಾ ತರಹದ ಸಾಂಸ್ಥಿಕ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ನೀವೆಲ್ಲರೂ ಅವರಿಗೆ, ನೂತನ ಪದಾಧಿಕಾರಿಗಳು ಎಲ್ಲರಿಗೂ, ರಾಜ್ಯ ಸಮಿತಿಯವರಿಗೆ ಸಹಕಾರವನ್ನ ಕೊಟ್ಟು ಪಕ್ಷವನ್ನ ಬಲಗೊಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ತೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರಿಗೆ ಗೌರವ ಅಧ್ಯಕ್ಷರು. ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀವಿ. ಗೌರವ ಇದೆ, ಏನು ಕಿತ್ಕೊಂಡಿಲ್ಲ. ನನಗಂತೂ ತುಂಬಾ ಸಂತೋಷ ಇದೆ. 6 ವರ್ಷ ನಾನು ಇನ್ನೂ ಸ್ವಲ್ಪ ಬೇಗನೆ ಬೇರೆಯವರಿಗೆ ಜವಾಬ್ದಾರಿ ವಹಿಸಬೇಕು, ಬೇರೆ ನಾಯಕತ್ವಗಳು ಬರ್ಲಿ ಅಂತ ಬಯಸಿದ್ದೆ. ಆದ್ರೆ ವಿಧಿಯಾಟವೋ ಅಥವಾ ಪರಿಸ್ಥಿತಿಗಳು ಬೇರೆ ಇದ್ದು ಸಂತೋಷ ಏನು ಅಂದ್ರೆ ಇವತ್ತು ಒಳ್ಳೆಯ ಅರ್ಹರ ಕೈಯಲ್ಲಿ ಪಕ್ಷ ಬೆಳೀತಾ ಇದೆ, ಪಕ್ಷದ ಜವಾಬ್ದಾರಿಗಳಿದೆ. ಮತ್ತೆ ನಾನು ಎಲ್ಲೂ ಹೋಗೋದಿಲ್ಲ. ಪಕ್ಷದಲ್ಲಿ ಇಷ್ಟು ಸಂಘಟನಾ ವಿಚಾರಗಳಲ್ಲಿ ಯಾವ ಜಿಲ್ಲಾ ಪದಾಧಿಕಾರಿಗಳನ್ನ ನೇಮಿಸಬೇಕು, ಯಾವ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋದ್ರಲ್ಲಿ ನನ್ನ ಪಾತ್ರ ಜಾಸ್ತಿ ಇರೋದಿಲ್ಲ. ಯಾಕಂದ್ರೆ ಹೊಸದಾಗಿ ಬಂದಿರುವಂತಹ ಸಮಿತಿಯು ತನ್ನ ನಾಯಕತ್ವವನ್ನ ಬೆಳೆಸ್ಕೊಳ್ಬೇಕು, ಅಲ್ಲೂ ನಾಯಕರು ಬರ್ತಾ ಇರಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಆ ಪಾತ್ರಗಳಿಲ್ಲದೆ ಇದ್ರು ಎಲ್ಲ ಪಕ್ಷದ ಪ್ರಮುಖ ಕಾರ್ಯಕ್ರಮಗಳಲ್ಲಿ ನಾನು ಬರ್ತೀನಿ, ಕರೆದ್ರೆ ಬರ್ತೀನಿ. ಬರದೇ ಕೆಲವೊಂದ್ಸಲ ಕರೆದೇ ಬಂದ್ರೆ ಚೆನ್ನಾಗಿರೋದಿಲ್ಲ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅವ್ರೇನೋ ಪ್ಲಾನ್ ಮಾಡ್ಕೊಂಡು ಮಾಡಿರ್ತಾರೆ. ಆದ್ರೆ ನನಗೆ ವಿಶೇಷವಾಗಿ ಈ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಅಥವಾ ಪ್ರಮುಖವಾದ ಕಾರ್ಯಕ್ರಮ ನೀವು ಬರಬೇಕು ಅಂದ್ರೆ ನಾನು ಬರ್ತೀನಿ. ಒಂದೂವರೆ ವರ್ಷ ಸ್ವಲ್ಪ ಬೇರೆ ಆಸಕ್ತಿಗಳಿದೆ. ಇನ್ನು ನಾವು ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳನ್ನ ಬಳಸಿಕೊಂಡು ಪಕ್ಷದ ವಿಚಾರಗಳನ್ನ ತಲುಪಿಸುವಂತಹ ಒಂದು ಕೆಲಸವನ್ನ ಯೂಟ್ಯೂಬ್, ಫೇಸ್ಬುಕ್ ಚಾನೆಲ್ಗಳ ಮೂಲಕ ಮಾಡಬೇಕು ಅಂತಿದೆ. ಇನ್ನು 10 ಯೋಜನೆಗಳಿವೆ ಪಕ್ಷಕ್ಕೆ ಪೂರಕವಾಗುವಂತದ್ದೇ. ಅವೆಲ್ಲವನ್ನು ಮಾಡ್ತಾ 2017ರಿಂದ 22ರ ಮಧ್ಯದಲ್ಲಿ ಹೇಗೆ ನಾನು 2022-23ರಲ್ಲಿ ಮನೆ ಬಿಟ್ಟು ಒಂದು ವರ್ಷ ಪೂರ್ತಿ ಮಾಡಿದ್ನೋ ಆ ತರಕ್ಕೆ ಬಂದು ಅಷ್ಟೊತ್ತಿಗೆ ನೀವೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ. ನೀವೆಲ್ಲ ನಮ್ಮ ಜನಚೈತನ್ಯ ವಾಹನದ ಜೊತೆಗೆ ಒಂದು 24-25 ಸೀಟರ್ದು ಮಿನಿ ಬಸ್ ಇರುತ್ತಲ್ಲ, ಅದನ್ನ ಸಿದ್ಧ ಮಾಡಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜನಚೈತನ್ಯ ವಾಹನ 2, ಇದು ಜನಚೈತನ್ಯ ವಾಹನ 1, ಅದು 2. ಆವತ್ತು ರಾಜ್ಯದ 224 ಕ್ಷೇತ್ರಗಳಲ್ಲಿ ಕನಿಷ್ಠ ಒಂದು ದಿವಸವಾದರೂ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ರಾಜ್ಯ ಸಮಿತಿಯವರು ಸಹಕರಿಸ್ತಾರೆ, ಒಪ್ಪಿಗೆ ಕೊಡ್ತಾರೆ. ನೀವೆಲ್ಲರೂ ಆ ಸಂದರ್ಭದಲ್ಲಿ ಜೊತೆಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಆ ಒಂದು 2026 ಮುಂದಿನ ವರ್ಷದ ತನಕ ಒಂದಷ್ಟು ಬೇರೆ ವಿಚಾರಗಳಲ್ಲಿ ತೊಡಗಿಕೊಂಡಿರ್ತೀನಿ. ಪಕ್ಷದ ಪ್ರಮುಖ ಕಾರ್ಯಕ್ರಮಗಳಲ್ಲೂ ಇರ್ತೀನಿ. ಈ 16ನೇ ತಾರೀಕು
ಬಳ್ಳಾರಿಯಲ್ಲಿ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಕೆಎಸ್ ಪಕ್ಷ ಸೇರಿದಂತೆ ಹಲವಾರು ಸಂಘಟನೆಗಳು ಪಕ್ಷಗಳಲ್ಲಿ ಭಾಗವಹಿಸುತ್ತಿವೆ. SR ಹಿರೇಮಠರು ಮಾಡಿರುವಂತಹ ಒಂದು ಕಾರ್ಯದಿಂದಾಗಿ ಈ ಗಡಿಬಾಧಿತ ಜಿಲ್ಲೆಗಳಲ್ಲಿ ಜಿಲ್ಲೆಗಳ ಜನರು ಬಂದು ಅವ್ರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಮುಂದಾಗಬೇಕು. ಅದು ಪ್ರಾಮಾಣಿಕವಾಗಿರ್ಬೇಕು ಮತ್ತೆ ಪಾರದರ್ಶಕವಾಗಿರ್ಬೇಕು. ಆ ವಿನಿಯೋಗ ಏನು ಸುಮಾರು 30-40 ಸಾವಿರ ಕೋಟಿ ರೂಪಾಯಿ ಅಂತ. ಅದಕ್ಕೆ ನಾನು ಮತ್ತು ನೂತನ ಅಧ್ಯಕ್ಷರಾಗಿರುವಂತಹ ದೀಪಕ್ ರವರು 13ನೇ ತಾರೀಕು ಅವನು ಕಳ್ಳ ಕದಿಮ ಇವತ್ತಿನ ಮುಖ್ಯ ಅವನು ಇಂಧನ ಸಚಿವ ಆಗಿರೋ ಜಾರ್ಜ್ ನಮ್ಮ ಮೇಲೆ ನಮ್ಮಿಬ್ಬರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟಿದ್ದಾನೆ. 1 ಕೋಟಿ ಕೊಡಬೇಕು, ಆಮೇಲೆ ನೀವು ಜೈಲ್ಗೆ ಹೋಗ್ಬೇಕು ಅಂತ. ಆ ಪ್ರಕರಣ 13ನೇ ತಾರೀಕಿದೆ ಬೆಂಗಳೂರಲ್ಲಿ. ಅದನ್ನ ಮುಗಿಸ್ಕೊಂಡು ನಾವು ಒಂದು ತಂಡ ಬಳ್ಳಾರಿಗೆ ಹೋಗ್ತಾ ಇದೀವಿ. 16-15 ಅಲ್ಲೇ ಇರ್ತೀವಿ. 16 ಅದೊಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಆ ಭಾಗದ ಎಲ್ಲ ಜನರು ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು, ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಇಷ್ಟು ಜನ ಆ ಭಾಗದಲ್ಲಿರೋರು ಹೆಚ್ಚಿಗೆ ಬರಬೇಕು. ಬೇರೆ ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಸಾಧ್ಯ ಆದ್ರೆ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ. ಆವತ್ತಿನ ಹಸಿರು ಸೈನ್ಯ ಬಳ್ಳಾರಿನಲ್ಲಿ ಘೋಷವಾಕ್ಯಗಳನ್ನ ಮೊಳಗಿಸಬೇಕು. ಆಮೇಲೆ 2 ವರ್ಷದಿಂದ ಆಗಸ್ಟ್ 26ನೇ ತಾರೀಕು ನಾವು ಧರ್ಮಸ್ಥಳದಿಂದ ಪಾದಯಾತ್ರೆ ಶುರು ಮಾಡಿದ್ವಿ. 2 ವರ್ಷ ಆಗುತ್ತೆ. ಇವಾಗ ಲಿಂಗೇಗೌಡರು ನಮ್ಮ ಜೊತೆಗಿಲ್ಲ. ಹಾಗಾಗಿ ನಾವು ಇದೇ 24ಕ್ಕೆ ಎಷ್ಟು ಸಾಧ್ಯ ಆಗುತ್ತೋ, ಎಷ್ಟು ಜನ ಸಾಧ್ಯ ಆಗುತ್ತೋ ಅಷ್ಟು ಜನ ಧರ್ಮಸ್ಥಳಕ್ಕೆ ಹೋಗಿ ಸೌಜನ್ಯ ಅವರ ಮನೆಗೆ ಹೋಗಿ ಮತ್ತೊಮ್ಮೆ ನಾವು ಅವರಿಗೆ ಧೈರ್ಯವನ್ನ ಕೊಟ್ಟು, ಯಾಕಂದ್ರೆ ಇವಾಗ ಏನೋ ಬೇರೆ ನಡೀತಾ ಇದೆ, ಬುರುಡೆ ಮೂಳೆದ್ ನಡೀತಾ ಇದೆ. ಆದ್ರೆ ಸೌಜನ್ಯ ಪ್ರಕರಣದ ಅಪರಾಧಿಗಳು ಯಾರು ಗೊತ್ತಿಲ್ವಲ್ಲ. ಸೌಜನ್ಯ ಪ್ರಕರಣ ಏನಾಯ್ತು? ಸೌಜನ್ಯಗಳನ್ನ ಅತ್ಯಾಚಾರ ಮಾಡಿ ಕೊಂದವನು ಅಥವಾ ಕೊಂದವರು ಯಾರು ಮತ್ತು ಎಲ್ಲಿದ್ದಾರೆ, ಅವರಿಗೆ ಶಿಕ್ಷೆ ಯಾವಾಗ? ಈಗ ಇನ್ಯಾವುದೋ ಹಳೆ ಪ್ರಕರಣಗಳನ್ನ ತಂದು ಮುಂದೆ ಮಾಡ್ತಾ ಇದ್ರೆ ಒಳ್ಳೇದದು. ಆದ್ರೆ ಸೌಜನ್ಯ ಪ್ರಕರಣವೂ ಸಹ ಅದೇ ರೀತಿಗೆ ಬಗೆಹರಿಬೇಕು. ಅದಕ್ಕೆ ಬೇಕಾದಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಹಾಗಾಗಿ ಸೌಜನ್ಯ ಅವರ ಮನೆಯವರಿಗೆ ನಿಮ್ಮ ಜೊತೆಗೆ ನಾವು ಮುಂದಕ್ಕೂ ಇರ್ತೀವಿ ಅಂತ ಹೇಳುವಂತ ಒಂದು ಕೆಲಸ ಆಗ್ಬೇಕಾಗಿದೆ. ಅದೇ ರೀತಿಯಲ್ಲೇ ಧರ್ಮಸ್ಥಳದ ಮಂಜುನಾಥನಿಗೆ ನಾನು ಸಹ ಧರ್ಮಸ್ಥಳದ ಮಂಜುನಾಥನ ಭಕ್ತನಾಗಿದ್ದವನು. ಹಲವಾರು ಸಲ ಮುಡಿ ಕೊಟ್ಟಿದ್ದೀನಿ. ಇತ್ತೀಚೆಗೆ ಒಂದು 20 ವರ್ಷದಿಂದ ಹೋಗಿಲ್ಲ. ಸೌಜನ್ಯ ಸತ್ತ ಮೇಲೆ ಅಂತಲೂ ನಾನು ಧರ್ಮಸ್ಥಳ ದೇವಸ್ಥಾನದೊಳಗಡೆ ಹೋಗಿಲ್ಲ. ಅಲ್ಲಿ ನ್ಯಾಯ ಸಿಗೋ ತನಕ ನಾನು ದೇವಸ್ಥಾನದೊಳಗಡೆ ಬರೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ಆದ್ರೆ ಇನ್ನೂ ಆ ತರದ್ದು ಇಲ್ಲದೆ ಇರೋರು, ಹೋಗಿ ಬರ್ತಿರೋರು, ನಾವೆಲ್ಲರೂ ಧರ್ಮಸ್ಥಳಕ್ಕೆ ಹೋಗೋಣ 23ನೇ ತಾರೀಕು ರಾತ್ರಿಗೆ ಮತ್ತೆ 24ನೇ ತಾರೀಕು ಬೆಳಿಗ್ಗೆಗೆ. ಎಷ್ಟು ಜನ ಬರ್ತೀರಪ್ಪ ಧರ್ಮಸ್ಥಳಕ್ಕೆ 24ಕ್ಕೆ? ಎಲ್ಲ ಹೆಣ್ಮಕ್ಳಂತೂ ಬಂದ್ಬಿಡ್ಬೇಕು. ಬಸ್ ಫ್ರೀ. ಅವ್ರು ಬೇರೆ ಪತ್ರ ಬರ್ಬಿಟ್ಟಿದಾರಲ್ಲ. ನೀವು ಫ್ರೀ ಬಸ್ ಬಿಟ್ಟಿದ್ರಿಂದ ನಿಮ್ಮ ಇದರಿಂದಾಗಿ ಜನ ಎಲ್ಲ ಬಂದು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿ ಅಥವಾ ದೇವ್ರ ದರ್ಶನ ಮಾಡಿಕೊಂಡು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಯಾರು ಬರ್ದಿದ್ದ? ವೀರೇಂದ್ರ ಜೈನು ಅವ್ರು ಬರ್ದಿದ್ದಾರೆ. ಹಾಗಾಗಿ ಅದನ್ನು ನೀವು ಮಾಡ್ಬೇಕಲ್ಲ, ಅದಕ್ಕೊಂದು ನ್ಯಾಯ ಕೊಡ್ಬೇಕಲ್ಲ. ಆ ಧರ್ಮಾಧಿಕಾರಿ ಬೇರೆ, ಅದಕ್ಕೊಂದು ಕೊಡ್ಬೇಕಲ್ವಾ? ದಯವಿಟ್ಟು ಬನ್ನಿ. ನಾವೆಲ್ಲೂ ಸಾಧ್ಯ ಆಗಲ್ಲ ಅವತ್ತು ಹೋಗಿ ಅದಕ್ಕೊಂದು ಕಾರ್ಯಕ್ರಮವನ್ನು ನೂತನ ರಾಜ್ಯ ಸಮಿತಿ ರೂಪಿಸುತ್ತೆ. 24ನೇ ತಾರೀಕು ನಾವೆಲ್ಲರೂ ಸೌಜನ್ಯ ಮನೆಗೆ ಹೋಗಿ ಅಲ್ಲಿ ಅವರಿಗೆ ಧೈರ್ಯ ಅಥವಾ ನಿಮ್ ಜೊತೆಗೆ ನಾವಿದ್ದೀವಿ ಅನ್ನುವಂತ ನೈತಿಕ ಬೆಂಬಲವನ್ನ ಕೊಟ್ಟು, ನೇತ್ರಾವತಿ ನದಿ ಸ್ನಾನ ಮಾಡೋದಕ್ಕೆ ಬಿಡ್ತಾ ಇರೋರೆಲ್ಲ ಗೊತ್ತಿಲ್ಲ. ಈಗ ಅಲ್ಲಿ ನೇತ್ರಾವತಿಯಲ್ಲಿ ಮಿಂದು ಜನರು ಏನು ಹಾಡಿದೆಯಲ್ಲ, ವಿಧ ವಿಧದ ಸೇವೆಗಳ ಗೈಯುತ್ತಿಗರು ಅಲ್ಲಿ ಮಾಡಿ ಅಣ್ಣಪ್ಪನಿಗೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ನಮ್ಮ ಒಂದು ನಮನಗಳನ್ನ ಸಲ್ಲಿಸಿ ಕೃತಜ್ಞತೆ. ಇಷ್ಟ ಆಗಿರೋದೇ ಒಂದು ಮಹಾ ಪವಾಡ ಇವತ್ತಿನ ಸಂದರ್ಭದಲ್ಲಿ. ಅದು ನ್ಯಾಯ ಸಿಗಲಿ, ಯಾರೇ ಆಗಲಿ. ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅವ್ರಿಗೂ ನ್ಯಾಯ ಸಿಗಲಿ. ಇವತ್ತೇನು ಅವ್ರ ಕುಟುಂಬದವರು ಅಥವಾ ಅವ್ರ ನೆಂಟರು ಇನ್ನೊಬ್ಬರು ದಬ್ಬಾಳಿಕೆ ಮಾಡಿದ್ದಾರೆ ಅಂತ ಅಲ್ವಾ, ಅದಿಲ್ಲ ಅಂದ್ರೆ ಅವರ ಗೌರವವು ಮರುಸ್ಥಾಪನೆ ಆಗಲಿ. ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಬೇಕು, ಸಾರ್ವಜನಿಕ ಜೀವನದಲ್ಲಿರೋರು ಅಪವಾದಗಳಿಗೆ ಅಂಜಬಾರದು. ಅಪವಾದಗಳಿಗೆ ಅಂಜುತ್ತೀವಿ ಅಂದ್ರೆ ಈ ತರ ಮಠಕ್ಕೋ ಧರ್ಮದರ್ಶಿನೋ ಅಥವಾ ರಾಜಕಾರಣಕ್ಕೋ ಬರಲೇಬಾರದು. ಹಾಗಾಗಿ ಅವ್ರು ಅನುಭವಿಸಬೇಕು. ಇವತ್ತು ಒಬ್ಬ MP ಬೇರೆ ಅಪವಾದಗಳನ್ನ ಧೈರ್ಯದಿಂದ ಎದುರಿಸಬೇಕು. ಅವ್ರ ಆತ್ಮಸಾಕ್ಷಿ ಶುದ್ಧವಾಗಿದ್ದು ಅವ್ರು ಯಾವುದೇ ತರಹದ ಅಪರಾಧಗಳನ್ನ ಮಾಡಿಲ್ಲ, ನೈತಿಕವಾಗಿ ಸರಿ ಇದ್ದಾರೆ ಅಂದ್ರೆ ಅದರಲ್ಲೇನೆ ನಮ್ಮ ಮೇಲೇನು ಹಲವಾರು ಎಲ್ಲರ ಮೇಲೂ ಅಪವಾದಗಳು ಬರುತ್ತೆ. ಹಾಗಾಗಿ ಅವರಿಗೆ ಆ ಒಂದು ಏನಂತಾರೆ, ಆ ಒಂದು ಅವ್ರನ್ನು ಅವ್ರದ್ದು ನಿಜ ಆಗಿಲ್ಲ ಅಥವಾ ಅವ್ರು ಒಳ್ಳೆಯವರು ಅಂದ್ರೆ ಅವರು ಸಹ ಆರೋಪ ಮುಕ್ತರಾಗ್ಲಿ, ಆ ಒಂದು ವರವನ್ನ ಮಂಜುನಾಥ ಸ್ವಾಮಿ ಕರುಣಿಸ್ಲಿ ಅಂತ ನಾವೆಲ್ಲ ಹೋಗಿ ಕೇಳ್ಕೊಳ್ಳೋಣ. ಇಷ್ಟನ್ನು ಹೇಳ್ತಾ ಇನ್ನು ಹಲವಾರು ವಿಚಾರಗಳಿದೆ. ವಿಶೇಷವಾಗಿ ಯಾವ ಬೇಕಾದ್ರೂ ಮಳೆ ಬರೋ ಕಾರಣ ನನಗೆ ನೂತನ ಅಧ್ಯಕ್ಷರು ಮಾತಾಡಬೇಕಾಗಿದೆ. ನಾನಂತೂ ನಿಮ್ಮೆಲ್ಲರ ಜೊತೆ ಇರ್ತೀನಿ. ನಾನ್ ನಿಮ್ಮೆಲ್ಲರ ಜೊತೆಗೆ ಇದೀನೋ ಇಲ್ವೋ, ನೀವಂತೂ ನನ್ನ ಜೊತೆಗಿದ್ದೀರಾ. ಯಾವುದೇ ಪಕ್ಷ ಸಂಘಟನೆ ಒಬ್ಬ ಇಬ್ಬ 3 4 10 ಜನರಿಂದ ಆಗಲ್ಲಪ್ಪ. ಯಾರನ್ನು ಶುರುನಲ್ಲಿ ಮಾಡಬಹುದು, ಆದ್ರೆ ಅದು ಬೆಳಿಬೇಕು ಅಂದ್ರೆ ಜನ ಬೇಕು. ಹಾಗಾಗಿ ನೀವು ಅದು ಯಾವ ಜನ್ಮದ ಪುಣ್ಯವೋ, ಅದು ಯಾವ ಋಣಾನುಬಂಧವೋ, ಯಾವ್ಯಾವುದೋ ಊರು ಎಲ್ಲೆಲ್ಲೋ ಕೆಲವೊಂದು ಕಡೆ ದೇವಸ್ಥಾನದಲ್ಲಿ ಮಲಗಿದ್ವಿ, ನೆಲದಲ್ಲಿ ಮಲಗಿದ್ವಿ, ರಸ್ತೆಯಲ್ಲಿ ಮಲಗಿದ್ವಿ, ಯಾರ್ದೋ ಎಂತೆಂತ ಕಡೆಗಳಲ್ಲಿ ಹೋಗಿ ಬಂದ್ವಿ, ಯಾರೋ ಸಿಕ್ಕರು, ಕೈ ಹಿಡಿದು ನಡೆಸಿದ್ರು, ಅವರು ತುತ್ತು ಕೊಟ್ರು,
ಇವತ್ತು ರಾಜ್ಯಾದ್ಯಂತ ನ್ಯಾಯದ ಪರವಾಗಿ ಹೋರಾಡುವಂತ ಒಂದು ಪಕ್ಷ ಇದೆ ಅನ್ನೋದನ್ನ ರಾಜ್ಯ ಜನರಿಗೆ ತಿಳಿಯುವ ಹಾಗೆ ಮಾಡುವಂತಹ ಒಂದು ಶಕ್ತಿಯನ್ನು ನಮ್ಗೆಲ್ಲರಿಗೂ ಕೊಟ್ಟರು. ಇವತ್ತು ನಿಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ಟಿ ಶರ್ಟ್ ಹಾಕೊಂಡ ತಕ್ಷಣ ನಿಮ್ಮಲ್ಲಿ ಒಂದು ಪರಿವರ್ತನೆ ಆಗಬೇಕು, ಪರಕಾಯ ಪ್ರವೇಶ ಆಗಬೇಕು. ಟಿ ಶರ್ಟ್ ಹಾಕೊಂಡ ತಕ್ಷಣ ಪರಕಾಯ ಪ್ರವೇಶ ಅಂದ್ರೆ ಬೇರೆ ದೇಹಕ್ಕೆ ಹೋಗುವಂತದ ಪರಕಾಯ ಪ್ರವೇಶ ಅಂತಾರೆ. ಆ ತರದ ಒಂದು ಶಕ್ತಿ ನಿಮಗೆ ಬರಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನ್ ಪ್ರತಿಪಾದಿಸುತ್ತೆ ಅವೆಲ್ಲ ಧ್ಯೇಯ ಉದ್ದೇಶಗಳು ನಿಮ್ಮಲ್ಲಿ ಆವಿರ್ಭಾವವಾಗಬೇಕು. ಅದಾಗಲಿ ಅಂತ ನಾನು ಆಶಿಸ್ತಾ ಕಳೆದ 6 ವರ್ಷಗಳಿಂದ ನಿಮ್ಮೆಲ್ಲರ ಜೊತೆಗೆ ಕೆಲಸ ಮಾಡೋದಿಕ್ಕೆ ಏನು ಒಪ್ಪಿಗೆ ಕೊಟ್ಟು ಸಹಕರಿಸಿದಂತ ಕೆಲವೊಂದು ಸಂದರ್ಭಗಳಲ್ಲಿ ನನ್ನ ನಿಷ್ಠುರ ಮಾತುಗಳನ್ನು ಸಹಿಸಿಕೊಂಡು ಕೆಲವೊಂದು ಸಂದರ್ಭಗಳಲ್ಲಿ ದುರ್ವರ್ತನೆ ಇರ್ಬೋದು. ಏನ್ ಬೇರೆ ತರ ದುರ್ವರ್ತನೆ ಇಲ್ಲ, ರೇಗಾಡಿರೋದು ಮುಂಗೋಪ. ನಾವನ್ನು ಅದೇನೋ ಹುಳಿಕಾರ ತಿನ್ನುವಂತ ದೇಹನೇ, ಹಾಗಾಗಿ ಮುಂಗೋಪ ಇರ್ಬೋದು. ಆದ್ರೆ ನಾನು ಯಾರನ್ನು ನನ್ನ ವೈಯಕ್ತಿಕ ನನಗೆ ಗೊತ್ತಿರೋ ಹಾಗೆ ಗುರಿ ಇಟ್ಕೊಂಡು ಅವಮಾನ ಮಾಡಬೇಕು ಅಂತಿಲ್ಲ. ಆ ಸಂದರ್ಭದಲ್ಲಿ ಏನೋ ಕೆಲವೊಂದು ಸಂದರ್ಭಗಳಲ್ಲಿ ಪ್ರಚೋದಿತವಾಗಿ ನಾನು ಮಾತಾಡಿರೋದಿದೆ. ಅಂದ್ರೆ ಸಭೆಯಲ್ಲಿ ಯಾರಿಗೋ ಕೆಲವೊಬ್ಬರು ಟೀಕ್ಸಿರೋದು ಅಥವಾ ರೇಗಿರೋದು, ಅವರು ಅವಮಾನ ಭಾವಿಸ್ಕೊಂಡಿರೋದು, ಅವರೆಲ್ಲರಲ್ಲೂ ನಾನು ಅದನ್ನ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ, ಆತರ ಪ್ರಜ್ಞಾಪೂರ್ವಕವಾಗಿ ಮಾಡಿಲ್ಲ ಅಂತ ಕೇಳ್ತಾ, ಅವರನ್ನು ಕ್ಷಮೆನೂ ಕೇಳ್ತಾ, ಮತ್ತೆ ಕೆಲವೊಂದ್ಸಲ ರೇಗಿದ್ರೆ ಅದು ಪ್ರಜ್ಞಾಪೂರ್ವಕವಾಗಿ ರೇಗಿದ್ದೀನಿ ಅನ್ನೋದನ್ನು ಕೆಲವೊಂದು ಸಂದರ್ಭಗಳಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಜೊತೆಗೆ ಕೆಲಸ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಎತ್ತಿ ಕೈ ಮುಗಿತಾ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಪಾರ್ಟಿಗೆ ಪವಿತ್ರ ರಾಜಕಾರಣವನ್ನು ಬಿಟ್ಟು ನಮಗೆ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಪಾರ್ಟಿಗೆ. ಆಮೇಲೆ ಮುಂದಿನ ಚುನಾವಣೆಗಳಲ್ಲಿ ಇನ್ನೊಂದು, ನಾವು ಚುನಾವಣಾ ಅಕ್ರಮಗಳನ್ನ ನಿಲ್ಲದೆ ಜನ ನಮ್ಮ ಜೊತೆಗೆ ಬರೋದಿಲ್ಲ, ನಾವು ಗೆಲ್ಲೋದಿಲ್ಲ, ಇದು ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ಅದಕ್ಕೆ ಬೇಕಾದಂತ ಒಂದು ತಯಾರಿಗಳನ್ನ, ಸಿದ್ಧತೆಗಳನ್ನ, ಮನಸ್ಥಿತಿಗಳನ್ನ ಮತ್ತು ಹತ್ಯಾರ ಅಂದ ತಕ್ಷಣ ಬೇರೆ ಅಲ್ಲ, ಅಹಿಂಸಾತ್ಮಕವಾಗಿ ನಮ್ಮ ಹೋರಾಟ, ಅದಕ್ಕೆ ಬೇಕಾದದ್ದನ್ನ ನಾವೆಲ್ಲರೂ ಸಿದ್ಧ ಮಾಡ್ಕೊಳ್ಬೇಕು. ದಯವಿಟ್ಟು ಅದಕ್ಕೂ ಸಿದ್ಧರಾಗಿ. ಅದೇ ರೀತಿಯಲ್ಲೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತವ್ರು ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಅವ್ರ ಪಕ್ಷಕ್ಕೆ ನಾನಾಕರಣೆ ಬರದೇ ಇರ್ಬೋದು, ಅವರ ದೇಣಿಗೆಯಿಂದನೂ ಪಕ್ಷ ಬೆಳೆದಿದೆ. ಆದ್ರೆ ಇದು ಜನಸಾಮಾನ್ಯರ ಮಾಲೀಕತ್ವದಲ್ಲಿರಬೇಕು ಅಂದ್ರೆ ನಾವು ಹೆಚ್ಚೆಚ್ಚು ಸದಸ್ಯತ್ವವನ್ನು ಮಾಡಿಸಬೇಕು. ಸದಸ್ಯತ್ವದ ದೇಣಿಗೆಯಿಂದಲೇ ಪಕ್ಷ ನಡಿಬೇಕು. ಅದನ್ನ ದಯವಿಟ್ಟು ನೀವೆಲ್ಲರೂ ಮಾಡಿ. ಯಾರೋ ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ, ಯಾವ ಒಂದು ಹಿತಾಸಕ್ತಿಗೆ ನೀವು ದೇಣಿಗೆ 6,500 ರೂಪಾಯಿ ಬಂದ್ರಣ. ಇಲ್ಲಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಿಂದ ಇವರು 6,000 ಕೊಟ್ಟಿದ್ದಾರೆ. ಇನ್ನು ನಮ್ಮ ಮಂಜುನಾಥ್ಗೆ ಕೊಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ. ಅದು ಕೊಡ್ಬೇಕು ನೀವು. ಅವ್ರ ಪಾಪ ಅವ್ರು ಜಾಮೀನು ದುಡ್ಡು ಕೊಟ್ಟಿದ್ದಾರೆ, ಇವ್ರು ಇನ್ನೂ ಜಾಮೀನು ತಗೊಂಡ್ಬಿಟ್ಟು ಕೊಟ್ಟಿಲ್ಲ. ಹಾಗಾಗಿ ಪಕ್ಷಕ್ಕೆ 6,500 ದೇಣಿಗೆ ಕೊಟ್ಟಿದ್ದಾರೆ. ಇವತ್ತು ಬಂದಿರೋರು ಏನು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದು ನೀವೆಲ್ಲ ಒಂದಷ್ಟು ಕೊಡೋ ಆಗಿದ್ರೆ ದಯವಿಟ್ಟು ಇವತ್ತು 100, 200, 500 ಪಕ್ಷಕ್ಕೆ ದೇಣಿಗೆಯನ್ನ ಕೊಡಿ ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಟಿ, ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಟಿ, ನಾಡ ಯೋಧ ಎಸ್ ಲಿಂಗೇಗೌಡರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಟಿಆರ್ಎಸ್ ಪಾರ್ಟಿಗೆ, ಕನ್ನಡ ಭುವನೇಶ್ವರಿಗೆ, ಕರ್ನಾಟಕ ಮಾತೆಗೆ, ಶ್ರೀಗನ್ನಡಂ ಗೆಲ್ಗೆ, ಶ್ರೀಗನ್ನಡಂ ಮಾತೆಗೆ, ರವಿಕೃಷ್ಣ ರೆಡ್ಡಿ ಅವರಿಗೆ. ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನ ಮಾಡಿ, ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಕರ್ನಾಟಕ, ಜೈ ಕೆಆರ್ಎಸ್. ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರಿಗೆ, ನಾಡ ಯೋಧ ಲಿಂಗೇಗೌಡರಿಗೆ, ಪಕ್ಷದ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವಿಕೃಷ್ಣ ರೆಡ್ಡಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಸಾಮಾನ್ಯರನ್ನು ಕೂಡ ಅಸಾಮಾನ್ಯರಾಗಿ ಬೆಳೆಸುವ ಅವರ ಸಂಸ್ಥಾಪನೆಯಾಗಿರುವಂತಹ ಕೆಆರ್ಎಸ್ ಪಕ್ಷದಿಂದ ಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿ ಮಾಡಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಸಾಮಾನ್ಯರಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನ ಕೊಡಿಸಿ ಅವರು ಉತ್ತಮ ನಾಡನ್ನ ಕಟ್ಟಿಕೊಂಡು ಜೀವನ ನಡೆಸಬೇಕನ್ನುವಂತಹ ಸದುದ್ದೇಶದಿಂದ ನಾವು ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಪಕ್ಷದಲ್ಲಿ ಪ್ರತಿಯೊಬ್ಬ ಸೈನಿಕರು ಮುಖಂಡರಾಗಿ ಬೆಳಿಬೇಕನ್ನುವಂತ ಆಸಕ್ತಿಯನ್ನು ಹೊಂದಿದ್ದು ನಮ್ಮನ್ನೆಲ್ಲ ಉದ್ದೇಶಿಸಿ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಎಲ್ಲೆಲ್ಲೋ ಮೂಲೆಯಿಂದ ಇದ್ದಾದಂತಹ ರಾಜ್ಯಾಧ್ಯಕ್ಷರು ಮಾತನಾಡೋದನ್ನ ಕೇಳುತ್ತಾ ಅವರ
ಹಿತ ನುಡಿಗಳನ್ನ ಮೈದುಂಬಿಸಿಕೊಂಡು ಪಕ್ಷದಲ್ಲಿ ಬೆಳಿಬೇಕಂತ ಆಸಕ್ತಿ ಇರುವಂತವರು ನಮ್ಮೆಲ್ಲ KRS ಪಕ್ಷದ ಸೈನಿಕರು. ಇವತ್ತು ಅವ್ರಿಗೆ ಗೌರವ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ.